ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು, ಹಾಗೆ ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ನಾನು ಸೌಮ್ಯ ರಮಾಕಾಂತ್. ವೀಕ್ಷಕರೇ, ಈ ವಾರದಲ್ಲಿ ಗುರೂಜಿ ಭೇಟಿ ಕೊಡ್ತಾ ಇದ್ದಾರೆ ಮಂಗಳೂರಿಗೆ. ಮಂಗಳೂರಿನ ಬಿಜಯ್ ಕಾಪಿಕಾಡ್ನಲ್ಲಿರುವಂತಹ ಶ್ರೀ ಗುರು ವೈದ್ಯನಾಥ ಶ್ರೀ ದೇವಿ ಚಾಮುಂಡೇಶ್ವರಿ ದೈವಸ್ಥಾನಕ್ಕೆ. ಅಲ್ಲಿ ನಡೀತಾ ಇದೆ 1008 ಗಿಡ ಮೂಲಿಕೆಯ ಶ್ರೀ ಧನ್ವಂತರಿ ಮಹಾಯಾಗ. 3 ದಿನಗಳ ಕಾರ್ಯಕ್ರಮ ಇದಾಗಿರುತ್ತೆ ವೀಕ್ಷಕರೇ. 6ನೇ ತಾರೀಕು ಅಂದ್ರೆ ಶುಕ್ರವಾರದಿಂದ ಪ್ರಾರಂಭ ಆಗುವಂತಹ ಕಾರ್ಯಕ್ರಮ 8ನೇ ತಾರೀಕು ಅಂದರೆ ರವಿವಾರದವರೆಗೆ ನಡೆಯುತ್ತೆ. ಒಟ್ಟು 3 ದಿನಗಳ ಕಾರ್ಯಕ್ರಮ ಇದಾಗಿದ್ದು 3 ದಿನವೂ ಕೂಡ ಗುರೂಜಿಯವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ 3 ದಿನಗಳ ಕಾರ್ಯಕ್ರಮದಲ್ಲಿ ಯಾವತ್ತು ಯಾವೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಅಂತ ಗಮನ ಕೊಡೋದಾದ್ರೆ, 6ನೇ ತಾರೀಕು ಶ್ರೀ ಆನಂದ ಗುರೂಜಿಯವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಕೋರಲಾಗುತ್ತೆ. ಜೊತೆಗೆ ಹಸಿರು ಹೊರಕಾಣಿಕೆ ಗಿಡ ಮೂಲಿಕೆಗಳೊಂದಿಗೆ ಭವ್ಯ ಮೆರವಣಿಗೆಯನ್ನು ಕೂಡ ಮಾಡಲಾಗುತ್ತೆ ವೀಕ್ಷಕರೇ. ಇನ್ನು 7ನೇ ತಾರೀಕು ಶ್ರೀ ನಾಗದೇವರ ಸನ್ನಿಧಿಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನ ಮಾಡಲಾಗುತ್ತೆ. ಜೊತೆಗೆ ಶ್ರೀ ನಾಗದರ್ಶನ ಸೇವೆಯನ್ನ ಕೂಡ ಮಾಡಲಾಗುತ್ತೆ. ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗೆ ಆನಂದ ಗುರೂಜಿಯವರಿಂದ ಮಹರ್ಷಿ ಸಾಂತ್ವನ ಮತ್ತು ಅರಿವಿನ ದರ್ಪಣ ಕಾರ್ಯಕ್ರಮ ಕೂಡ ಇರುತ್ತೆ. ಇನ್ನು ಕಾರ್ಯಕ್ರಮದ ಕೊನೆಯ ದಿನ ಅಂದರೆ ಭಾನುವಾರ ಪ್ರಮುಖವಾದಂತಹ ದಿನ ಅಂತಾನೆ ಹೇಳಬಹುದು. ಕಾರಣ ಶ್ರೀ ಧನ್ವಂತರಿ ಮಹಾಯಾಗ ಪ್ರಾರಂಭ ಆಗುವಂತಹ ದಿನ ಅದು. ಜೊತೆಗೆ ಶ್ರೀ ಕ್ಷೇತ್ರದ ದೈವ ದೇವರುಗಳಿಗೆ ಮಹಾಪೂಜೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ಯಾಗದ ಪೂರ್ಣಾಹುತಿಯ ನಂತರ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ಒಟ್ಟಾರೆ 3 ದಿನಗಳ ಕಾರ್ಯಕ್ರಮ ಅಂದರೆ ಶುಕ್ರವಾರದಿಂದ ಭಾನುವಾರದವರೆಗೆ ನಡೆಯುವಂತಹ ಕಾರ್ಯಕ್ರಮ ಇದು. ಈ 3 ದಿನವೂ ಕೂಡ ಗುರೂಜಿ ಭೇಟಿ ಕೊಡ್ತಾ ಇದ್ದಾರೆ. ಆ ಭಾಗದ ಸುತ್ತಮುತ್ತಲಿನ ಭಕ್ತರು ಕೂಡ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು ಅಂತ ಹೇಳ್ತಾ, ಇವತ್ತಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಂದಿನಂತೆ ಗುರೂಜಿಯವರನ್ನ ಸ್ವಾಗತವನ್ನ ಕೋರೋಣ ಅಲ್ವಾ ವೀಕ್ಷಕರೇ. ಶ್ರೀತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ. ನಮಸ್ತೆ ಗುರೂಜಿ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ ತಾಯಿ. ವೀಕ್ಷಕರೇ, ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿಯುವಂತ ಸಮಯ. ಗುರುಜಿ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಇದ್ದೀರಾ ಅಂತ? ಖಂಡಿತ. ನಮ್ಮಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಪ್ರತಿದಿನವೂ ಹಬ್ಬವೇ, ದಿನವೊಂದರಲ್ಲೇ ಒಂದೊಂದು ವಿಶೇಷ. ಹಾಗೆ ಇವತ್ತಿನ ವಿಶೇಷತೆಗಳು, ಇವತ್ತಿನ ಒಂದು ಅನುಷ್ಠಾನಗಳನ್ನು ಮತ್ತೆ ನಿನ್ನೆಯಷ್ಟೇ ತಿಳಿಸಿದ್ದೆ ನಾನು, ವಿಳೆದೆಲೆಯಿಂದ ಏನೆಲ್ಲ ವಿಶೇಷತೆಗಳಿದೆ ಅಂತ. ಅಂತಹ ವಿಳೆದೆಲೆ ಬಹುಶಃ ನಿನ್ನೆ ಕಂಪ್ಲೀಟ್ ಆಗಬೇಕಾಗಿತ್ತು. ನಿನ್ನೆ ಎಲ್ಲ ವಿಚಾರವನ್ನು ತಿಳಿಸಬೇಕಾಗಿತ್ತು. ನಮಗೆ ಸಮಯದ ಅಭಾವದಿಂದ ಆ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸ್ಲಿಕ್ಕಾಗಲಿಲ್ಲ. ಆದರೆ ಇವತ್ತು ಮಂಗಳವಾರ ಅಂದ ತಕ್ಷಣ ಕಳಶ ಕೂಡಿಸ್ತಕ್ಕಂಥದ್ದು, ಕಳಶಕ್ಕೂ ವಿಳೆದೆಲೆ ಇಡ್ತಕ್ಕಂಥದ್ದು, ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ವಿಶೇಷತೆಗಳನ್ನು ಹೊತ್ತು ಬಂದಿರತಕ್ಕಂಥ ಈ ಮಂಗಳವಾರಕ್ಕೆ ಇವತ್ತು ಏನೆಲ್ಲ ವಿಶೇಷತೆಗಳಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದೇ ಒಂದು ಮಹತ್ತರವಾಗಿರ್ತಕ್ಕಂಥ ದಿನ. ಅದಕ್ಕೂ ಮುನ್ನ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಂ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೀರ್ಮನಭಗಾಮಿನೀ. ಗಂಧದ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗ್ರೀಷಿಣೀಂ ಈಶ್ವರೀಂ ಸರ್ವದಾನಾನ್ ತ್ವಾಮಿಹೋಪತ್ವಯೇ ಶ್ರಿಯಂ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಇವತ್ತಿನ ದಿವಸ ನಿಜಕ್ಕೂ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಸಹಿತ ಟಿ ವಿ ಮುಂದೆ ಕೂತ್ಕೊಳ್ತೀರಿ. ಸುಮ್ಮನೆ ಅಂತೂ ಯಾರೂ ಕೂತ್ಕೊಳ್ಳೋದಿಲ್ಲ. ಬಿಸಿಯಾದ ಒಂದು ಲೋಟ ಕಾಫಿ, ಅದೃಷ್ಟ ಚೆನ್ನಾಗಿದ್ದು ಮನೆಯಲ್ಲಿ ಮಾಡಿಕೊಡೋರಿದ್ದರೆ ಬಿಸಿಯಾದಂಥ ಒಂದು ಮೆಣಸಿನ್ಕಾಯಿ ಬಜ್ಜಿ. ಯಾಕೆಂದರೆ ಹೊರಗಡೆ ವಾತಾವರಣ ಆಗಿದೆ, ತಂಪಾದಂತಹ ವಾತಾವರಣ, ನೆಮ್ಮದಿಯುತವಾದಂತಹ ಕಾಲ. ಈ ಕ್ಲೈಮೇಟ್ ಇದು ನೋಡಲಿಕ್ಕೆ ಒಂದು ಆನಂದ. ಇದು ಅಪರೂಪವಾಗಿ ಬಂದಾಗ ನೋಡ್ಲಿಕ್ಕೆ ಆನಂದ. ಆದರೆ ಪ್ರತಿದಿನ ಹೀಗೆ ಇದ್ರೆ ಅಂತೂ ಖಂಡಿತ ತುಂಬ ಕಷ್ಟವೇ. ಯಾಕೆಂದರೆ ಆ ಹೊತ್ತಿನ ಆ ಜೀವನ ಅವತ್ತಿಗೆ ದುಡಿದು ತಿನ್ನುವಂತಹ ಸಾಕಷ್ಟು ಜನ ಇದ್ದಾರೆ. ಬಡತನದ ಬೇಗೆ ಅಂತಕ್ಕಂಥದ್ದು ಪ್ರತಿಯೊಂದು ಹಂತದಲ್ಲೂ ಒಬ್ಬರಲ್ಲ ಒಬ್ಬರಿಗೆ ಒಂದಲ್ಲ ಒಂಥರ ಸಮಸ್ಯೆಗಳಿದೆ. ಆದರೆ ಒಬ್ಬ ಬಡವ ಅವತ್ತಿನ ಕೂಲಿ ಅವತ್ತು ಸಂಪಾದನೆ ಮಾಡಿ ಅವತ್ತಿನ ಸಂಸಾರವನ್ನು ಅವತ್ತಿನ ಹೊಟ್ಟೆ ಹೊರ್ಕೊಳ್ಬೇಕಾದ್ರೆ
ಅವತ್ತಿನ ತನ್ನ ಪರಿವಾರವನ್ನೆಲ್ಲವನ್ನು ಸಹಿತ ಸಂರಕ್ಷಣೆ ಮಾಡಬೇಕಾದ್ರೆ ತಾನು ಬೆಳಗ್ಗೆ ಎದ್ದು ಕೂಲಿಗೆ ಹೊರಡಲೇಬೇಕು. ಬೆಳಗ್ಗೆ ಎದ್ದು ತಾನು ಕೆಲಸಕ್ಕಾಗಿ ಆಚೆ ಹೊರಡಬೇಕಾದ್ರೆ, ಅದರಲ್ಲೂ ಆಟೋ ಚಾಲಕರಿಗೆ ಈ ತರಹ ಸನ್ನಿವೇಶಗಳಾಗ್ಬಿಟ್ರೆ ಖಂಡಿತ ಅವ್ರು ಗಾಡಿ ಓಡಿಸೋದು ಕಷ್ಟ, ಅವರ ಸಂಸಾರ ಮಾಡ್ಕೊಳ್ಳೋದು ಕಷ್ಟ, ಅವರ ಜೀವನದಲ್ಲಿ ಇವತ್ತಿನ ದಿವಸ ಏನಾದ್ರು ಒಂದು 4 ಸಂಪಾದನೆ ಮಾಡೋದು ಕಷ್ಟನೇ. ಯಾಕೆಂದರೆ ಮಳೆ, ಗಾಳಿ, ತುಂಬ ತಂಪಾದಂತಹ ವಾತಾವರಣ, ತುಂಬ ಚಳಿ, ಇಂತಹ ಸನ್ನಿವೇಶ ಇವತ್ತಾಗಿದೆ. ಇದು ಕೆಲವರಿಗೆ ಬಹಳ ಸಂತೋಷ ಅನ್ಸುತ್ತೆ. ಮನೇಲಿ ಬೆಚ್ಚ ಕೂತ್ಕೊಂಡ್ಬಿಡೋಣಪ್ಪ, ಎಲ್ಲವನ್ನು ಮರೆತು ಇಂಥ ದಿವಸ ನೋಡೋದಕ್ಕೆ ಒಂದು ಆನಂದ ಅಂತ. ನಮ್ಮ ಭಾಗದಲ್ಲಿ ಇವತ್ತು ಈ ತರಹ ಒಂದು ದಿವಸ ಆದರೆ ಅದು ಆನಂದ. ಆದರೆ ಇನ್ನು ಉತ್ತರ ಕರ್ನಾಟಕ ಕಡೆ, ಆ ಕಡೆ ಜಾಸ್ತಿ ಉತ್ತರ ಕರ್ನಾಟಕ ಆಗಲಿ ಅಥವಾ ನಾರ್ತ್ ಪೂರ್ತಿ ಆ ಕಡೆ ಹೋದರೆ, ದೆಹಲಿ ದಾಟಿದ್ರೆ ಆ ಕಡೆ ಸಾಮಾನ್ಯಕ್ಕೆ ಇರ್ತಕ್ಕಂಥದ್ದೇ ಈ ಥರ ಕ್ಲೈಮೇಟ್. ಅವರೆಲ್ಲ ಪ್ರತಿದಿನ ನೋಡುವಂತಹ ಯೋಗ, ಇದರಲ್ಲೇ ಏನಾದ್ರು ಒಂದಿಷ್ಟು ಉದ್ಯೋಗವನ್ನು ಮಾಡಿಕೊಳ್ಬೇಕು. ಆದರೆ ಈ ಭಾಗದಲ್ಲಿ ನಮಗೆ ದಕ್ಷಿಣ ಕನ್ನಡ ಮತ್ತು ಈ ಭಾಗದಲ್ಲಿ ಇವತ್ತಿನ ದಿವಸ ಬೆಂಗಳೂರು, ಅದರಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಈ ಕ್ಲೈಮೇಟ್ ಇದೆಯಲ್ಲ, ಇದು ಬಹಳ ಕಷ್ಟ. ಅದರಲ್ಲೂ ಚಳಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಕಷ್ಟ. ಆಸ್ತಮಾ ಪೇಷಂಟ್ಸ್ಗೆ ಉಸಿರಾಟದಲ್ಲಿ ತೊಂದರೆ ಅನುಭವಿಸುವಂಥದ್ದು ಭಾಳ ಕಷ್ಟವಾಗುತ್ತೆ. ಜೊತೆಗೆ ಉಸಿರಾಟ, ಇಂತಹ ತಂಪಾದಂಥ ಉಸಿರಾಟ ಅವ್ರಿಗೆ ಆಗೋದಿಲ್ಲ. ದೇಹ ಭಾಳ ಉಷ್ಣವಾಗಿಟ್ಕೊಳ್ಬೇಕು. ಇವತ್ತಿನ ಈ ಒಂದು ಸನ್ನಿವೇಶಕ್ಕೆ ತಕ್ಕನಾಗಿ ಆಸ್ತಮಾ ಪೇಷಂಟ್ಸ್ಗೆ ಉಸಿರಾಟದಲ್ಲಿ ತೊಂದರೆ ಅನುಭವಿಸುವಂಥವ್ರು, ಇಂತಹ ಚಳಿ ತಟ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥವ್ರು, ನೀವು ಮಾಡಬೇಕಾದಂತಹದ್ದು, ನೀವು ಅದಕ್ಕೆ ಬೇಕಾದಂಥ ರೀತಿ ಪೂರ್ವಭಾವಿಯಾಗಿ ಸಿದ್ಧತೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನೀಲಗಿರಿ ತೈಲ, ಒಂಚೂರು ಕೊಬ್ಬರಿ ಎಣ್ಣೆ, ಪಚ್ಕರ್ಪುರ, ಇಂತಹದ್ದನ್ನು ಅಂಗೈಯಲ್ಲಿ ಹಾಕ್ಕೊಂಡು ಕೈ ಚೆನ್ನಾಗಿ ಉಜ್ಜಿ ಎದೆಗಳ ಎರಡೂ ಪಕ್ಕೆಗಳಿಗೂ ಸ್ವಲ್ಪ ನೀಲಗಿರಿ ತೈಲವನ್ನು ಹಚ್ಕೊಳ್ತಕ್ಕಂಥದ್ದು. ಸಾಧ್ಯವಾದಷ್ಟು ಸ್ವಲ್ಪ ಪಚ್ಕರ್ಪುರ ಈ ಥರ ಹೆಬ್ಬೆರಳಿಂದ, ಅಂದರೆ ಹೆಬ್ಬೆರಳು ಮೊದಲನೇ ಬೆರಳು ಎರಡರ ಮಧ್ಯದಲ್ಲಿ ಒಂದು ಚಿಟಿಕೆಯಷ್ಟು ತೆಗೆದುಕೊಂಡು ಎರಡೂ ಕಣ್ಣಿನ ಈ ಭಾಗದಲ್ಲಿ ಸ್ವಲ್ಪ ಪಚ್ಕರ್ಪುರವನ್ನು ಹಚ್ಕೊಳ್ಳೋದ್ರಿಂದ ಕೋಲ್ಡ್ ಆಗೋದಿಲ್ಲ. ಆದಷ್ಟು ದೇಹವನ್ನು ಉಷ್ಣವಾಗಿಟ್ಕೊಳ್ಳಿ. ಕಾಲಿಗೆ ಕಾಲು ಸಾಕ್ಸ್ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಆದಷ್ಟು ಬೆಚ್ಚಗೆ ಇರತಕ್ಕಂಥದ್ದು, ಇದೆಲ್ಲವೂ ಸಹಿತ ನೀವು ಮನೆಯಲ್ಲಿದ್ದರೆ ಮಾಡ್ಕೊಳ್ಬಹುದು. ಆದರೆ ಹೊಟ್ಟೆಪಾಡಿಗಾಗಿ ಆಚೆ ದುಡಿಯೋಕ್ಕೆ ಹೋಗುವಂಥ ಎಷ್ಟೋ ಜನ ಇದ್ದಾರೆ. ವಯಸ್ಸಾದಂಥವ್ರು, ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು, ಅವತ್ತಿಗೆ ದುಡಿದ್ರೆ ಜೀವನ. ಆ ದುಡಿತಕ್ಕಂಥವ್ರಿಗೆ ಇಂತಹ ಸಮಸ್ಯೆಗಳಿದ್ದಾಗ ಅಂಥವ್ರು ಪೂರ್ವಭಾವಿ ಸಿದ್ಧತೆಯಾಗಿ ಒಂದಿಷ್ಟು ನೀಲಗಿರಿ ತೈಲವನ್ನು ಜೋಬಿಯಲ್ಲಿ ಇಟ್ಕೊಂಡು, ಆ ಜೋಬಿಯಲ್ಲಿ ಆ ಬಾಟ್ಲ್ ಇಟ್ಕೊಂಡು ಅದನ್ನು ಅವಾಗವಾಗೂ ದೇಹಕ್ಕೆ ಹಚ್ಕೊಳ್ಳೋದ್ರಿಂದ ತೊಂದರೆ ಆಗೋದಿಲ್ಲ. ಧೈರ್ಯವಾಗಿರಿ. ಒಳ್ಳೆಯದಾಗಲಿ. ಒಳ್ಳೆಯ ಕ್ಲೈಮೇಟು ಇವತ್ತು ತುಂಬ ಚೆನ್ನಾಗಿದೆ. ಒಳ್ಳೆಯ ಪರಿಸರ. ಇವತ್ತಿರತಕ್ಕಂತಹ ಈ ಸುಂದರವಾದಂತಹ ವಾತಾವರಣದಲ್ಲಿ ನಮ್ಮ ಮಹರ್ಷಿ ವಾಣಿಯಿಂದ ತಿಳ್ಕೊಳ್ಬಹುದಾದಂಥ ಸಾಕಷ್ಟು ಉಪಯುಕ್ತವಾದಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಿಸಿ ಕಾಫಿ ಇಟ್ಕೊಳ್ಳಿ, ನಿಧಾನಕ್ಕೆ ಕಾಫಿ ಕುಡಿತಾ ಇರಿ, ನನ್ನ ಕಾರ್ಯಕ್ರಮ ನೋಡ್ತಾ ಇರಿ. ಒಳ್ಳೆಯದಾಗಲಿ. ಶಿಕ್ಷಕರೇ, ಗುರುಜಿ ಬೇರೆ ಯಾವೆಲ್ಲ ವಿಚಾರವನ್ನ ತಿಳಿಸ್ಕೊಡ್ತಾರೆ ಅಂತ ಗುರುಜಿ ಹತ್ರ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಪಂಚಾಂಗ ಶ್ರವಣವನ್ನ ಮಾಡೋಣ, ಅದರ ಜೊತೆಗೆ ಬೇರೆ ಯಾವೆಲ್ಲ ಉಪಯುಕ್ತ ಮಾಹಿತಿ ಕೊಡ್ತಾ ಹೋಗ್ತೀರಾ ಅಂತ. ಖಂಡಿತ ಅದು ಕೊಡ್ತೇನೆ. ಹಾಗೆ ಈ ಕ್ಲೈಮೇಟ್ಗೆ ತಕ್ಕನಾಗಿ ಒಂದಿಷ್ಟು ಕಷಾಯ ಬೇಕೇ ಬೇಕಾಗುತ್ತೆ. ತುಂಬ ಚಳಿ ಆದಾಗ, ತುಂಬ ತಣ್ಣನೆಯ ವಾತಾವರಣ ಆದಾಗ, ಆರೋಗ್ಯದಲ್ಲಿ ಏರುಪೇರು ಆದಾಗ, ಅಥವಾ ಗಂಟದಲ್ಲಿ ಸ್ವರತರಂಗಗಳು ಸಮಂಜಸವಾಗಿ ಇಲ್ದಿದ್ದಾಗ, ತುಂಬ ಶೀತ ಬಾಧೆಯಿಂದ ಅನುಭವಿಸುವಂತಹ ಕಾಲದಲ್ಲಿ ಶೀತ ಬಾಧೆಗೆ ಸೂಕ್ತವಾದಂತಹ ಒಂದು ಕಷಾಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಈ ಕಷಾಯ, ಈಗಂತೂ ಬೆಂಗಳೂರಿನ ವಾತಾವರಣ ತಂಪಾಗಿದೆ, ಬಹಳಷ್ಟು ಚಳಿ ಇದೆ, ಸುತ್ತಮುತ್ತ ಮಳೆ ಇದೆ, ಬೆಳಗ್ಗೆನ ಕೆಲಸಕ್ಕಾಗಿ ಹೊರಡೋರಿಗೆ ಭಾಳ ಕಷ್ಟವಾಗ್ತಾ ಇದೆ. ಆದರೂ ನೀವು ಮಳೆಯಲ್ಲಿ ನೆಂದರೂ ಸಹಿತ ನಿಮ್ಮ ದೇಹಕ್ಕೆ ಏನೂ ಆಗಬಾರ್ದು ಅಂತಹ ಒಂದು ವಿಶೇಷವಾದಂತಹ ಕಷಾಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಅದನ್ನು ಬರ್ಕೊಳ್ಳಿ. ಜೊತೆಗೆ ಈ ಭಾಗದಲ್ಲಿ ಮಾತ್ರ ಚಳಿ, ಗಾಳಿ, ತಂಪು ಇದೆ. ಇಲ್ಲಿಂದ ಸ್ವಲ್ಪ ದೂರಕ್ಕೆ ಹೋದರೆ ಕರ್ನಾಟಕದಾದ್ಯಂತ ಇವತ್ತು ಈ ಕ್ಲೈಮೇಟ್ ಇಲ್ಲ. ಆದರೂ ಅಂಥವರು ಸಹಿತ ಬರೆದಿಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬರೆದುಕೊಂಡು ನಾಳೆ ನಿಮ್ಮ ಊರಲ್ಲಿ, ನಿಮ್ಮ ಒಂದು ಭಾಗಗಳಲ್ಲಿ ಈ ತರಹ ಚಳಿಯ ವಾತಾವರಣ ಆದಾಗ ಈ ಪ್ರಕಾರವಾದಂತಹ ಒಂದು ಕಷಾಯವನ್ನು ತೆಗೆದುಕೊಳ್ಳೋದ್ರಿಂದ ಖಂಡಿತ ಅನುಕೂಲ ಆಗುತ್ತೆ. ಕಷಾಯಕ್ಕೆ ಬೇಕಾದಂತಹ ಸಾಮಗ್ರಿಗಳು ಪ್ರಧಾನವಾಗಿ ಶುಂಠಿ, ಒಣಶುಂಠಿ. ಶುಂಠಿ ಒಣಗಿರೋದಾಗಲಿ ಹಸಿದಾಗಲಿ ಎರಡರಲ್ಲೂ ಶಕ್ತಿ ಇದೆ. ಶುಂಠಿ ಅಂದ್ರೇ ಬಹಳ ವಿಶೇಷ. ಸ್ವಲ್ಪ ಮೆಣಸುಕಾಳು, ಕಾಳು ಮೆಣಸು ಅಂತಾರೆ, ಮೆಣಸುಕಾಳು, ಹಸಿ ಮೆಣಸಲ್ಲ, ಮೆಣಸುಕಾಳು, ಶುಂಠಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಧನಿಯಾ ಮತ್ತು ಜೀರಿಗೆ, ಇದೆಲ್ಲವನ್ನು ಸಹಿತ ಕುಟ್ಟಿ ಪುಡಿ ಮಾಡಬೇಕು. ಇದರ ಜೊತೆಗೆ ಶೀತಬಾಧೆಯಿಂದ ಮುಕ್ತ ಮಾಡಲಿಕ್ಕೆ ಮತ್ತು ನರನಾಡಿಗಳು ಬಹಳಷ್ಟು ಚುರುಕಾಗಿರಲಿಕ್ಕೆ, ದೇಹದ ಆಯಾಸವನ್ನು ದೂರ ಮಾಡಿ ಉಲ್ಲಾಸವನ್ನು ಹುಟ್ಟಿಸ್ತಕ್ಕಂತಹದ್ದು ಮತ್ತು ದೇಹದಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿಯನ್ನು ವೃದ್ಧಿಸ್ತಕ್ಕಂತಹ ಶಕ್ತಿ ಇಪ್ಲಿಯಲ್ಲಿದೆ. ಇಪ್ಲಿ ಅಂತ ಹೇಳ್ತಾರೆ, ಅಂದರೆ ಕರೆ ಇಪ್ಲಿ ಅಂತ ಹೇಳ್ತಕ್ಕಂಥದ್ದು, ಸಣ್ಣದು ಕರೆ ಇಪ್ಲಿ. ಇದೆಲ್ಲವನ್ನು ಸಹಿತ ಕುಟ್ಟಿ ಪುಡಿ ಮಾಡಿ ಚೆನ್ನಾಗಿ ಕುದಿಸ್ತಕ್ಕಂಥದ್ದು. ಸಾಧ್ಯವಾದರೆ ಬೆಲ್ಲ ಅಥವಾ ಸಕ್ಕರೆ
ಇದರಿಂದ ಕಷಾಯವನ್ನು ನಿರ್ಮಾಣ ಮಾಡಿ ಅದನ್ನು ತಯಾರು ಮಾಡಿ ಅದಕ್ಕೆ ಸ್ವಲ್ಪ ಮಾತ್ರ ಹಾಲು ಸೇರಿಸಿ ಒಂದು ಚಿಟಿಕೆ ಅರಿಶಿನ ಹಾಕಿದ್ರೆ ಶೀತ ಬಾಧೆಯಿಂದ ನೆಗಡಿಯಲ್ಲಿ ಇರ್ತಕ್ಕಂಥವರು, ವಿಪರೀತವಾದಂತಹ ನೆಗಡಿ ಇರ್ತಕ್ಕಂಥವ್ರಿಗೆ ಒಂದು ಚೂರು ಅರಿಶಿನ ಹಾಕ್ಕೊಂಡು ತೆಗೆದುಕೊಳ್ಳೋದು ಇನ್ನೂ ಉತ್ತಮ. ಆದರೆ ಇದೆಲ್ಲ ಹೀಟಿನ ಪದಾರ್ಥನೇ, ಇದು ಪೂರ್ತಿ ಉಷ್ಣಕ್ಕೆ ಸಂಬಂಧಪಟ್ಟದ್ದು. ಇದರಲ್ಲಿ ಯಾವುದೂ ಶೀತಕ್ಕೆ ಸಂಬಂಧಪಟ್ಟದ್ದಲ್ಲ, ಶೀತ ಆಗುವಂಥದ್ದಲ್ಲ, ಎಲ್ಲವೂ ಉಷ್ಣವೇ. ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ತೆಗೆದುಕೊಳ್ಳೋದ್ರಿಂದ ಇಂತಹ ಚಳಿ, ಅದರಲ್ಲೂ ಸಾಮಾನ್ಯಕ್ಕೆ ಕಾಫಿ ನಾಡು ಅಂತ ಹೇಳ್ತಕ್ಕಂಥದ್ದು ಶಿವಮೊಗ್ಗ ಈ ಭಾಗಗಳಲ್ಲಿ ಸಾಕಷ್ಟು ಕಡೆ ಇಂತಹ ಕಷಾಯಗಳು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಒಳ್ಳೊಳ್ಳೆ ಕಷಾಯ ಪದಾರ್ಥಗಳನ್ನು ಅವರು ಸೇರಿಸ್ತಕ್ಕಂತಹ ಪದಾರ್ಥಗಳೇ ಜಾಸ್ತಿ ವಿಶೇಷ. ಅಶ್ವಗಂಧ ಇಂತಹವೆಲ್ಲನೂ ಸೇರಿಸ್ತಾರೆ ಅವರು. ಇನ್ನೂ ಸಾಕಷ್ಟು ವನಸಿರಿಗಳಿಂದ ಎಲ್ಲವನ್ನು ತಯಾರು ಮಾಡಿರ್ತಕ್ಕಂಥ ಕಷಾಯದ ಪುಡಿಗಳಿದೆ. ಸಾಕಷ್ಟು ಜನ ಕಷಾಯ ಪುಡಿ ಮಾಡ್ತಕ್ಕಂಥವರು, ಕಷಾಯ ಪುಡಿಯ ತಯಾರು ಮಾಡ್ತಕ್ಕಂಥ ಎಕ್ಸ್ಪರ್ಟ್ಸು ಇದರಲ್ಲಿ ಬಹಳ ಜನ ಇದ್ದಾರೆ. ನೀವು ಸಹಿತ ನಮ್ಮ ವಾಹಿನಿಗೆ ಬರೆದು ಕಳಿಸಿ. ಇನ್ನು ಕ್ಲೈಮೇಟ್ ಬರ್ತಾ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಚಳಿ ದಿನಗಳಿಗೆ ಬೇಕಾದಂಥ ರೀತಿ ನಿಮ್ಮಿಂದ 4 ಜನಕ್ಕೆ ಉಪಯೋಗವಾಗುವಂತಹ ರೀತಿ ಅನುಕೂಲ ಆಗುತ್ತೆ. ನಿಮಗೆ ತಿಳಿದಿರ್ತಕ್ಕಂಥದ್ದು ಏನಾದರೂ ಇಂತಹ ವನಸಿರಿಗಳ ರಹಸ್ಯವಿದ್ದರೆ ದಯವಿಟ್ಟು ಬರ ತಿಳಿಸಬಹುದು. ಅದನ್ನು ನಾವು ನಮ್ಮ ವಾಹಿನಿ ಮುಖಾಂತರ ನಮ್ಮ ಈ ಕಾರ್ಯಕ್ರಮದಲ್ಲಿ ಅದನ್ನು ಪ್ರಸಾರ ಮಾಡ್ತೀವಿ. ಯಾತಕ್ಕಾಗಿ ಇವತ್ತು ಏನಿದು ಮಹರ್ಷಿವಾಣಿ ಬೆಳಗ್ಗೆನೇ ಈ ಥರ ಗುರುಗಳು ಏನೇನೋ ಹೇಳ್ತಿದ್ದಾರಲ್ಲ, ಖಂಡಿತ ನಾವು ಚೆನ್ನಾಗಿದ್ದು, ನಮ್ಮ ಆರೋಗ್ಯ ಚೆನ್ನಾಗಿದ್ದು, ನಮ್ಮ ಕಾರ್ಯಕ್ರಮ ನೋಡ್ತಕ್ಕಂಥ ಅಭಿಮಾನಿ ದೇವರುಗಳಲ್ಲಿ ಎಲ್ಲರೂ ಸಹಿತ ನೆಮ್ಮದಿಯಾಗಿರಬೇಕು, ಆರೋಗ್ಯ ಚೆನ್ನಾಗಿಟ್ಕೊಳ್ಬೇಕು. ಇನ್ನೊಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ. ದೇಹ ಎಷ್ಟು ಉಷ್ಣತೆಯಲ್ಲಿದ್ದರೂ, ದೇಹ ಎಷ್ಟು ಉಷ್ಣವಾಗಿದ್ದರೂ ಅದು ತಡೆಯುತ್ತೆ, ಆದರೆ ತಂಪಿಗೆ ತಡೆಯೋದಿಲ್ಲ, ಚಳಿಗೆ ತಡೆಯೋದಿಲ್ಲ. ಚಳಿ ಆಗಬಾರ್ದು, ತಂಪಾಗಬಾರ್ದು, ದೇಹ ಯಾವತ್ತೂ ತಣ್ಣಗಾಗಬಾರ್ದು. ದೇಹದಲ್ಲಿ ಎಷ್ಟು ಉಷ್ಣ ಇದ್ದರೂ ಸಹಿತ ಉಷ್ಣನ ತಂಪು ಮಾಡ್ಕೊಳ್ಬಹುದು, ಆದರೆ ತಂಪಾಗಿರ್ತಕ್ಕಂಥದ್ದನ್ನು ಸಡನ್ನಾಗಿ ಉಷ್ಣ ಮಾಡಲಿಕ್ಕೆ ಕಷ್ಟವಾಗುತ್ತೆ. ಹಾಗೆ ಶೀತಕ್ಕೆ ಬೀಳಬಾರ್ದು. ದೇಹದಲ್ಲಿ ಯಾವಾಗಲೂ ಉಷ್ಣ ಇರಬೇಕು, ಬಿಸಿ ಇರಬೇಕು ಮೈ, ಆವಾಗಲೇ ಮನುಷ್ಯ ಚುರುಕಾಗಿರ್ತಕ್ಕಂಥದ್ದು. ನಿಮ್ಮ 72,000 ನರನಾಡಿಗಳು ಸಹಿತ ಚುರುಕಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆದಷ್ಟು ಉಷ್ಣವಾಗಿರಲಿ, ಒಳ್ಳೆಯದಿರಲಿ. ಇನ್ನು ಇವತ್ತಿನ ಕಾರ್ಯಕ್ರಮ ಮಂಗಳವಾರ, ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಬನ್ನಿ ಪಂಚಾಂಗ ಶ್ರವಣವನ್ನು ನೋಡಿ ಪಂಚಾಂಗದಲ್ಲಿರ್ತಕ್ಕಂಥ ತಿಥಿವಾರ ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡು ನಂತರ ದರ್ಪಣಾಂಜನ. ನಿನ್ನೆ ಥರ ಆತರ ಬೀಳೋದು ಬೇಡ. ರಾಶಿ ಫಲಗಳು ಕಡೆ ಭಾಗದಲ್ಲಿ ಭಾಳಷ್ಟು ಸ್ಪೀಡಾಗಿ ಹೊರಟೋದ್ವಿ ನಾವು, ಸಮಯದ ಅಭಾವ ಆಯಿತು. ಆದರೆ ಇವತ್ತು ಹಾಗಾಗೋದು ಬೇಡ. ಸಾಧ್ಯವಾದಷ್ಟು ಸ್ವಲ್ಪ ಮುಂಚಿತವಾಗಿ ರಾಶಿ ಫಲಗಳನ್ನು ಮುಗಿಸೋಣ. 12 ರಾಶಿಗಳವರು ಸಹಿತ ಕಾಯ್ತಾ ಇರ್ತಾರೆ. ಯಾಕೆಂದರೆ ಪ್ರಥಮದಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಇಲ್ಲಿವರೆಗೂ ಬಹಳ ನಿರಂತರವಾಗಿ ಬಹಳ ಚೆನ್ನಾಗಿ ಬರುತ್ತೆ. ಅಲ್ಲಿಂದ ಆಚೆಗೆ ಹೋದ ತಕ್ಷಣ ಎಲ್ಲವೂ ಸಹಿತ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಕಾರಣ ಸಮಯದ ಅಭಾವದಿಂದ ಎಲ್ಲವೂ ಸಹಿತ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಂಗಾಗೋದು ಬೇಡ. ಎಲ್ಲರಿಗೂ ಸಹಿತ ಪ್ರಥಮದಲ್ಲಿ ಮೇಷರಾಶಿಯವರು ಏನು ನೋಡುತ್ತಿದ್ದಾರೋ ಅದೇ ತರಹ ಮೀನರಾಶಿ ತನಕ ಸಮಯ ಕೊಟ್ಟು ಮಾತಾಡೋಣ. ಒಳ್ಳೆಯದಾಗಲಿ. ಅದಕ್ಕೂ ಮುನ್ನ ಈಗ ದರ್ಪಣ ಅಂದರೆ ಫಸ್ಟ್ ಪಂಚಾಂಗ ಶ್ರವಣ, ದರ್ಪಣಾಂಜನ ನೋಡೋಣ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೇರಮನಭಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾರ್ಹಂ ಅಶ್ವಪೂರ್ವಾನರದಮಧ್ಯಾಮಸ್ತಿನ ಆದಃ ಪ್ರಮೋದಿನೀಂ ಶ್ರಿಯಂ ದೇವೀಂ ಅಫುಕ್ವಯೇಂ ಶ್ರೀರ್ಮಾ ದೇವೀಂ ಚುಸ್ತುತಾಂ ಕಾಂಸೋಸ್ಮಿದಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೇಂ ತೃಪ್ತಾಂ ತರ್ಪಯಂತೇಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯ ಶ್ರಿಯಂ. ಓಂ ನಮಃ ಶಿವಾಯ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 3/3/2015 ಮಂಗಳವಾರ, ತ್ರಯೋದಶಿ, ಆಶ್ಲೇಷ ನಕ್ಷತ್ರ. ಮಂಗಳವಾರ ಆಶ್ಲೇಷ ನಕ್ಷತ್ರ, ತ್ರಯೋದಶಿ 3/3. ಎಷ್ಟು ಚೆನ್ನಾಗಿದೆ ನೋಡಿ. 3/3/2015 ಜೊತೆಗೆ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರ ಅಂದರೆ ಸುಬ್ರಹ್ಮಣ್ಯೇಶ್ವರನಿಗೆ ಪ್ರೀತಿ, ಜೊತೆಗೆ ಮಂಗಳವಾರ ಅದು ಸುಬ್ರಹ್ಮಣ್ಯೇಶ್ವರನಿಗೆ ಪ್ರೀತಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಇವತ್ತು ನೀವು ಮಾಡಬಹುದಾದಂಥದ್ದೇನು? ಅದು ತಂಪಿನಿಂದ ಇರತಕ್ಕಂತಹ ಈ ಕಾಲದಲ್ಲಿ ಚಂದ್ರಶೇಖರನ ಆರಾಧನೆಯನ್ನು ಮಾಡ್ತಾ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದರಿಂದ ಯಾರೊಬ್ಬರ ಏನೇ ಸಮಸ್ಯೆಗಳಿದ್ದರೂ ಸಹಿತ ಆ ಸಮಸ್ಯೆಗಳಿಗೆ ಒಂದಿಷ್ಟು ಸೂಕ್ತ ಪರಿಹಾರ ಸಿಗುತ್ತೆ. ಇನ್ನು ಮುಂದಿನ ದಿನದಲ್ಲಿ ನಾಳೆ ಗುರುವಾರದ ದಿವಸ ನಾನು ತಿಳಿಸುತ್ತಾ ಇರತಕ್ಕಂಥದ್ದು ಸೋರಿಯಾಸಿಸ್ ಸಮಸ್ಯೆಯಿಂದ ನರಳುತ್ತಾ ಇರತಕ್ಕಂಥವರಿಗೆ. ಸೋರಿಯಾಸಿಸ್ ಅಂದರೆ ಚರ್ಮದ ಮೇಲಾಗ್ತಕ್ಕಂಥ ಅಲರ್ಜಿ ಸಮಸ್ಯೆಗಳು. ಅವರ ಕಷ್ಟಗಳಿಂದ ಹೊರಗಡೆ ಬಂದರೆ ಸಾಕಪ್ಪ ಭಗವಂತ ಅನಿಸುತ್ತೆ, ಈ ಜೀವನನೇ ಬೇಡಯಾ ಅನಿಸುತ್ತೆ. ಯಾಕೆಂದರೆ ಆ ಚರ್ಮ ಬಾಧೆ, ಆ ನೋವು, ನಲಿವು, ಆ ಇದೆಯಲ್ಲ ಅದನ್ನು ಅನುಭವಿಸೋರ್ಗಷ್ಟೇ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಅಂತಹವರು ಸಾಕಷ್ಟು ಜನ ಇದ್ದಾರೆ. ಅಂಥವ್ರಿಗೊಂದಿಷ್ಟು ಪರಿಹಾರವನ್ನು ನಾಳೆ ಗುರುವಾರದ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಗುರುವಾರದ ಸಂಚಿಕೆಯಲ್ಲಿ ಸೋರಿಯಾಸಿಸ್ ಸಂಬಂಧಪಟ್ಟಂಗೆ, ಚರ್ಮ ಬಾಧೆಗೆ ಸಂಬಂಧಪಟ್ಟಂಗೆ
ಎಲ್ಲೆಲ್ಲಿ ಬೆವರಿನ ಅಂಶ ಇರುತ್ತೆ, ಕಂಕಳ ಕೆಳಗಿರಬಹುದು, ಅಂಗೈ ಇರಬಹುದು, ಅಥವಾ ಈ ಭಾಗಗಳಲ್ಲಿರ್ಬೋದು, ತೊಡೆ ಸಂಧಿ ಇರಬಹುದು, ಇಂತಹ ಕಡೆ ಎಲ್ಲಿ ಬೆವರಿನ ಅಂಶ ನಿಂತ್ಕೊಳ್ಳುತ್ತೋ ಅಲ್ಲಿ ಆಗ್ತಕ್ಕಂಥ ಅಲರ್ಜಿ ಸಮಸ್ಯೆಗಳು, ಅದನ್ನು ಹೋಗಲಾಡಿಸ್ಕೊಳ್ತಕ್ಕಂಥ ಸುಲಭ ವಿಧಾನ ನಮ್ಮ ಪರಿಸರದಲ್ಲಿರ್ತಕ್ಕಂಥ ವನಸಿರಿಗಳ ಸಹಾಯದಿಂದ ಇಂತಹ ಒಂದು ಇದಕ್ಕೆ ಅಂದರೆ ಪ್ರಾರಂಭದಿಂದಲೇ ಇದನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತ ಬೇಗ ಗುಣ ಆಗುತ್ತೆ. ಆದರೆ ದೇಹವೆಲ್ಲ ರಣವಾಗಿ ಯಾವಾಗೂ ಕ್ಯೂ ನೀರು ಸುರಿತಾ ಇರತಕ್ಕಂಥದ್ದು, ಅತಿಯಾದಂಥ ನವೆ ತಡ್ಕೊಳಕ್ಕಾಗಲ್ಲ, ಕೆರೆದ ತಕ್ಷಣ ಕ್ಯೂ ಬಂದ್ಬಿಡುತ್ತೆ, ಅಥವಾ ಚರ್ಮ ಬರುತ್ತೆ, ಅಥವಾ ಚರ್ಮ ಬಿರುಕಾಗತ್ತೆ. ಸ್ವಲ್ಪ ಚಳಿಗಾಲ ಬಂದ್ಬಿಟ್ರೆ ಅವ್ರ ಬಾಧೆ ತಡ್ಕೊಳಕ್ಕಾಗಲ್ಲ. ಏನೋ ಸ್ವಲ್ಪ ಗುಣ ಆಗ್ತಾ ಇದೆ ಅಂದಾಗ ಕ್ಲೈಮೇಟ್ ಸ್ವಲ್ಪ ಡಲ್ ಆದರೆ ಪುನಃ ಎಲ್ಲ ಬಿರುಕು ಹೊಡೆಯಕ್ಕೆ ಶುರುವಾಗುತ್ತೆ, ಅಲ್ಲಿಂದ ಕ್ಯೂ ಸರೋಕ್ಕೆ ಶುರುವಾಗುತ್ತೆ. ನಿಜಕ್ಕೂ ಅವರ ಸಮಸ್ಯೆ, ಅವರ ಕಷ್ಟ ಇದೆಯಲ್ಲ, ಬಾ ಹೇಳ್ತಿರೋದು. ಅದಕ್ಕೋಸ್ಕರ ಅಂತಹವರು ಪ್ರಾರಂಭದಿಂದಲೇ ಹೇಗೆ ಸರಿಪಡಿಸ್ಕೋಬೋದು, ಅದಕ್ಕೆ ಸಂಬಂಧಪಡ್ತಕ್ಕಂಥ ವನಸಿರಿಗಳು ಯಾವುದು, ಆ ವನಸಿರಿಗಳಿಂದ ನಾವು ಹೇಗೆಲ್ಲ ರೆಡಿ ಮಾಡ್ಕೊಳ್ಬೋದು, ಮತ್ತು ನಮ್ಮ ದೇಹನ ನಾವು ನಮ್ಮ ಅಂಗೈಲಿ ಇಟ್ಕೊಂಡು ನಾವು ಕಾಪಾಡ್ಕೋಬೇಕು. ನಿರ್ಲಕ್ಷ್ಯತನ ಮಾಡಬಾರ್ದು. ಯಾಕೆಂದರೆ ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಚರ್ಮದಿಂದ ಅನ್ನೊಂದು ಸಾಮಾನ್ಯಕ್ಕೆ ಎಲ್ಲ ಲಕ್ಷಣವಾಗಿರ್ತಕ್ಕಂಥ ಅವ್ರನ್ನ ನೋಡಿದ್ರೇ ಒಂದಲ್ಲ ಒಂಥರ ಮಾತಾಡ್ಕೊಳ್ತಾರೆ ಜನಕ್ಕೇನಪ್ಪ ಅಂದರೆ ತಾನು ಚೆನ್ನಾಗಿದ್ದು ಇನ್ನೊಬ್ಬರ ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ರೆ ಅವ್ರನ್ನ ನೋಡೋ ದೃಷ್ಟಿನೇ ಬೇರೆ. ಹಾಗಾಗಬಾರ್ದು. ಮನುಷ್ಯ ಸಂಕುಲನದಲ್ಲಿ ತಾಯಿ ಗರ್ಭದಿಂದ ಹೊರಬಂದಂಥ ಪ್ರತಿಯೊಬ್ಬರಿಗೂ ಸಹಿತ ಅವ್ರದ್ದೇ ಆದಂಥ ಸ್ವತಂತ್ರತೆ ಇದೆ, ಅವ್ರಿಗೆ ಆದಂತಹ ಒಂದು ಆದ್ಯತೆ ಇದೆ. ಅದರಲ್ಲೂ ಭಗವಂತ ಏನೇ ಇರಲು ಸಹಿತ, ಒಳ್ಳೆದಿರಲಿ ಕೆಟ್ಟದಿರಲಿ, ಅದನ್ನು ಆಯಾ ಕಾಲಗಳಲ್ಲೇ ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ವನಸಿರಿಗಳಿದೆ, ಬೇಕಾದಷ್ಟು ಉಪಯುಕ್ತವಾದಂಥ ಮಾಹಿತಿ ಇದೆ. ಒಬ್ಬರಲ್ಲ ಒಬ್ಬರು ಜ್ಞಾನಿಗಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಬಿಟ್ಟು ನಾನೇ ಬ್ರಹ್ಮ ಅನ್ನೋದು ಬಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲರಲ್ಲೂ ಸಹಿತ ಒಂದೊಂದು ಜ್ಞಾನವಿದೆ, ಒಂದೊಂದು ವಿಶೇಷತೆ ಇದೆ. ಒಬ್ಬೊಬ್ಬರಲ್ಲಿರ್ತಕ್ಕಂಥ ವಿಶೇಷತೆಯ ಗುಣಗಳನ್ನು ತಿಳಿದು ಇನ್ನೊಬ್ಬರಲ್ಲಿರ್ತಕ್ಕಂಥ ಸಮಸ್ಯೆನ ಹೊಡೆದೋಡಿಸುವಂಥ ಕಾಯಕವನ್ನು ಪ್ರತಿಯೊಬ್ಬರು ಮಾಡಬೇಕು. ಯಾಕೆಂದರೆ ಇನ್ನೊಬ್ಬ ನೋವಲ್ಲಿದ್ದಾಗ, ಇನ್ನೊಬ್ಬರ ಆರೋಗ್ಯ ಸರಿಯಿಲ್ಲದಿದ್ದಾಗ, ಇನ್ನೊಬ್ಬರ ಸಮಸ್ಯೆಯಲ್ಲಿದ್ದಾಗ ನಮಗೆ ತಿಳಿದಿರ್ತಕ್ಕಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದಿಟ್ಟಾಗ ಅದರಿಂದ ಒಂದಿಷ್ಟು ಅನುಕೂಲ ಆಯಿತು ಅಂದರೆ ಅದೇ ಒಂದು ಸಂತೋಷದ ವಿಚಾರ, ಅದೇ ಮಹಾಯಾಗ. ಅಂತಹ ಒಂದು ಪೂಜಾನುಷ್ಠಾನ ಬೇಕಾಗಿದೆ. ಅದಕ್ಕೋಸ್ಕರ ಗುರುವಾರದ ಸಂಚಿಕೆಯಲ್ಲಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಗಳು, ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲವು ಉಪಯುಕ್ತವಾದ ವಿಚಾರಗಳನ್ನು ಗುರುವಾರದ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ನೀವು ತಿಳ್ಕೊಳ್ಳಿ. ಯಾರು ಗುರುವಾರದ ಸಂಚಿಕೆಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಬರೆದು ತಿಳಿಸಿ. ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ, ನಿಮ್ಮ ದೂರ ಬಾರಿರ್ತಕ್ಕಂಥ ಯಾರೊಬ್ಬರಿಗಾದ್ರೆ, ಯಾಕೆಂದರೆ ಇದೊಂದು ಉಪಯುಕ್ತವಾದಂತಹ ವಿಚಾರ. ಇವತ್ತು ನನ್ನ ದೇಹದಲ್ಲಿ ಇಂಥ ಸಮಸ್ಯೆ ನನಗಿಲ್ಲ, ಅಥವಾ ನನಗೆ ಯಾವುದೇ ಥರ ತೊಂದರೆ ಇಲ್ಲ, ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ಚರ್ಮ ಚೆನ್ನಾಗಿದೆ, ನಾನು ಕಾಂತಿಯುಕ್ತವಾಗಿದ್ದೇನೆ, ಭಾಳ ಸುಂದರವಾಗಿದ್ದೇನೆ, ನನಗೇನೂ ತೊಂದರೆ ಇಲ್ಲ ಅಂತ ನೀವು ಅಂದುಕೊಂಡ್ರೆ ಇದು ನಿಮ್ಮ ದಡ್ಡತನ ಆಗುತ್ತೆ. ಯಾಕೆಂದರೆ ಈ ಪ್ರಕೃತಿ ಮಧ್ಯದಲ್ಲಿ ಇವತ್ತಿನ ಕಾಲಕ್ಕೆ, ಇವತ್ತಿನ ನಾವು ಇರ್ತಕ್ಕಂಥದ್ದು ವಿಷಪೂರಿತವಾಗಿರ್ತಕ್ಕಂಥ ಪರಿಸರದಲ್ಲಿ ನಾವು ಓಡಾಡಬೇಕಾದ ಪ್ರಸಂಗ ಎದುರಾಗ್ತಾ ಇದೆ. ಇಂಥ ಕಾಲದಲ್ಲಿ ಇವತ್ತು ನಾವು ಚೆನ್ನಾಗಿದ್ದರೂ ನಾಳೆ ನಮಗೇನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಉಪಯುಕ್ತವಾದಂಥ ವಿಚಾರವನ್ನು ತಲೆಯಲ್ಲಿಟ್ಕೊಂಡು, ಅಥವಾ ನಾವು ಒಂದು ಕಡೆ ಬರೆದಿಟ್ಟು ಇದನ್ನು 4 ಜನಕ್ಕೆ ಹಂಚಿದ್ದೇ ಆದರೆ, 4 ಜನಕ್ಕೆ ತಿಳಿಯೋಂಗೆ ಹೇಳಿದ್ದೇ ಆದರೆ, ಅಥವಾ ಇವತ್ತು ನಾವು ಚೆನ್ನಾಗಿದ್ರು ನಾಳೆ ನಮ್ಮ ಮಕ್ಕಳ ಗತಿ ಏನಿದೆಯೋ, ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಯಾರಿಗೇನು ತೊಂದರೆ ಆಗುತ್ತೋ, ಎಲ್ಲರ ಬಗ್ಗೆಯೂ ಯೋಚನೆ ಮಾಡುವಂಥ ವಿಧಾನ ಇದೆಯಲ್ಲ, ಅದು ವಿಶೇಷ. ಅದಕ್ಕಾಗಿ ದೊಡ್ಡವರು ಹೇಳ್ತಾರೆ, ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು. ಲೋಕದಲ್ಲಿ ಎಲ್ಲರೂ ಸುಖರಾಗಿದ್ದರೆ, ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಅದಕ್ಕೋಸ್ಕರ ಗುರುವಾರದ ಸಂಚಿಕೆಯನ್ನು ಮರಿಬೇಡಿ. ಇನ್ನೂ 4 ಜನ ತಿಳಿಸಿ. ಈ ಒಂದು ಉಪಯುಕ್ತವಾದಂಥ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಈಗ ದರ್ಪಣಾಂಜನದ ಬಗ್ಗೆ ತಿಳ್ಕೊಳ್ಳೋಣ. ಓಂ. ವೀಕ್ಷಕರೇ, ಗುರುಜಿಯವರ ಜೊತೆ ಮಾತನಾಡೋದಕ್ಕೂ ಮೊದಲು ಮತ್ತೊಮ್ಮೆ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಗುರುಜಿ ಈ ಬಾರಿ ಎಲ್ಲಿಗೆ ಭೇಟಿನ ಕೊಡ್ತಾರೆ ಅಂತ. ಗುರುಜಿ ಭೇಟಿ ಕೊಡ್ತಾ ಇದ್ದಾರೆ ಮಂಗಳವಾರ ಮಂಗಳೂರಿಗೆ, ವಿಜಯ್ ಕಾಪಿಗಾಡ್ನ ಮಂಗಳೂರಿಗೆ. ಅಲ್ಲಿ ಇರುವಂತ ದೇವಸ್ಥಾನ ಅಂತಂದ್ರೆ ಶ್ರೀ ಗುರು ವೈದ್ಯನಾಥ ಶ್ರೀ ದೇವಿ ಚಾಮುಂಡೇಶ್ವರಿ ದೈವಸ್ಥಾನಕ್ಕೆ. ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಶುಕ್ರವಾರದಿಂದ ಭಾನುವಾರದವರೆಗೆ, ಅಂದ್ರೆ ಇದೇ 6ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಈ 3 ದಿನಗಳಲ್ಲೂ ಕೂಡ ಗುರುಜಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ 3 ದಿನಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮದ ವಿವರವನ್ನ ಹೇಳ್ತಾ ಹೋದ್ರೆ ವೀಕ್ಷಕರೇ, ಮೊದಲನೇ ದಿನ ಅಂದ್ರೆ 6ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮ ಅಂತಂದ್ರೆ ಡಾಕ್ಟರ್ ಆನಂದ ಗುರೂಜಿ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಮಾಡಲಾಗುತ್ತೆ. ಹಸಿರು ಹೊರೆ ಕಾಣಿಕೆ, ಗಿಡ ಮೂಲಿಕೆಗಳ ಭವ್ಯ ಮೆರವಣಿಗೆಯೊಂದಿಗೆ ಗುರೂಜಿಯವರನ್ನ ಸ್ವಾಗತ ಮಾಡಲಾಗುತ್ತೆ. ಇದು 6ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದ ವಿವರ. ಹಾಗೆ 7ನೇ ತಾರೀಕು ಶ್ರೀ ನಾಗದೇವರ ಸನ್ನಿಧಿಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನ ಮಾಡಲಾಗುತ್ತೆ. ಜೊತೆಗೆ ಶ್ರೀ ನಾಗದರ್ಶನ ಸೇವೆಯನ್ನ ಮಾಡಲಾಗುತ್ತೆ ಮತ್ತು ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಪ್ರಮುಖವಾಗಿ ಆನಂದ ಗುರೂಜಿಯವರಿಂದ ಮಹರ್ಷಿ ಸಾಂತ್ವನ ಮತ್ತು ಅರಿವಿನ ದರ್ಪಣ ಕಾರ್ಯಕ್ರಮ ಕೂಡ ನಡೆಯುತ್ತೆ ವೀಕ್ಷಕರೇ. ಇನ್ನು ಕೊನೆಯ ದಿನ ಅಂದ್ರೆ 8ನೇ ತಾರೀಕು ರವಿವಾರ ಅವತ್ತು ನಡೆಯುತ್ತೆ ಶ್ರೀ ಧನ್ವಂತರಿ ಮಹಾಯಾಗ,
1008 ಗಿಡಮೂಲಿಕೆಯ ಶ್ರೀ ಧನ್ವಂತರಿ ಮಹಾಯಾಗ ಪ್ರಾರಂಭ ಆಗುತ್ತೆ. ಜೊತೆಗೆ ಆ ಕ್ಷೇತ್ರದ ದೈವ ದೇವರುಗಳಿಗೆ ಮಹಾಪೂಜೆಯನ್ನ ಸಲ್ಲಿಸಲಾಗುತ್ತೆ ಮತ್ತು ಯಾಗದ ಪೂರ್ಣಾಹುತಿ ಅದಾದ ನಂತರ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ವೀಕ್ಷಕರೇ, ಒಟ್ಟು 3 ದಿನಗಳ ಕಾಲ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ಗುರುಜಿ ಭೇಟಿ ಕೊಡ್ತಾ ಇದ್ರೆ ಆ ಭಾಗದ ಸುತ್ತಮುತ್ತಲಿನ ಜನ ನೀವು ಕೂಡ ತುಂಬಾ ಶ್ರದ್ಧೆ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡಬಹುದು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದತ್ತ ಗಮನ ಹರಿಸೋದಾದ್ರೆ ಗುರುಜಿ ಜೊತೆ ಮಾತನಾಡ್ತಾ ಹೋಗ್ತೀನಿ. ಗುರುಜಿ, ಈಗ ಪಂಚಾಂಗ ಶ್ರವಣ. ಪಂಚಾಂಗ ಆಯ್ತಮ್ಮ, ಈಗ ದರ್ಪಣಾಂಜನ ಮಾಡೋಣ. ಖಂಡಿತ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಓಂ ಜಗದಂಬಿಕಾಯ ನಮಃ, ದಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿದಾದ ನಂತರ ರಾಶಿಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಿಮ್ಮ ಮನಸ್ಸನ್ನು ಸಂತೋಷದಿಂದ ತಾವು ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯತ್ತವನ್ನು ನೋಡಲಿಕ್ಕೋಸ್ಕರ ಸಾಕಷ್ಟು ಕೆಲಸಗಳನ್ನೇ ಜವಾಬ್ದಾರಿಯಾಗಿ ಮಾಡ್ತಿರ್ತೀರಿ. ಆ ಕೆಲಸಗಳಲ್ಲಿ ಒಂದಲ್ಲ ಒಂದು ಕಡೆ ಅಡ್ಡಿ ಆತಂಕ ಇರುತ್ತೆ. ಆದರೂ ಇವತ್ತಿನ ದಿವಸ ಎಂತಹದ್ದೇ ಸಮಸ್ಯೆಗಳಾದರೂ ಸಹಿತ ಸಮಸ್ಯೆಗಳಿಗೊಂದಿಷ್ಟು ಸೂಕ್ತ ಪರಿಹಾರವನ್ನು ಹುಡುಕೊಂಡು ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತಕ್ಕಂಥ ವಿಶೇಷವಾದಂಥ ದಿನ. ಜೊತೆಗೆ ಇವತ್ತಿನ ದಿವಸ ಪ್ರಾರಂಭದಲ್ಲೇ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಆಗಲೇ ಎಚ್ಚೆತ್ತುಕೊಂಡು ನೀವು ಮಾಡಬೇಕಾಗಿರ್ತಕ್ಕಂತಹ ನಿಮ್ಮ ನಿತ್ಯ ಕರ್ಮಾನುಷ್ಠಾನದ ಜೊತೆಗೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದರೆ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು, ಕಾರ್ಯಸಿದ್ಧಿಯನ್ನು ಪಡಿಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ ವೃಷಭ ಲಗ್ನ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆತಂಕ ಇರುತ್ತೆ. ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಒಂದು ಹೆಜ್ಜೆ ಹಿಂದೆ ಇದ್ದೀರಿ. ಜೊತೆಗೆ ಇವತ್ತಿನ ದಿವಸ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಸಾಲವಾಗಲಿ, ನೀವು ಕೊಡ್ತಕ್ಕಂಥದ್ದಾಗಲಿ ಅಥವಾ ತೆಗೆದುಕೊಳ್ತಕ್ಕಂಥದ್ದಾಗಲಿ, ಕೊಡೋದು ಸಮಂಜಸವಲ್ಲ, ತೆಗೆದುಕೊಳ್ಳೋದು ಸಮಂಜಸವಲ್ಲ. ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಆಗಿರಿ. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸಹಿತ ನಿಮ್ಮ ಮಾತಿನ ರೀತಿಗಳನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಸಮಸ್ಯೆಗಳ ಸೆರಮಾಲೆ ಸಾಕಷ್ಟಿದೆ. ಜೊತೆಗೆ ನಿಂದನೆ ಮಾತುಗಳನ್ನು ಕೇಳಬೇಕಾಗುತ್ತೆ. ವೃಷಭ ರಾಶಿಯವರು ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರು ಸಹಿತ ಲಾಸನ್ನು ನೋಡ್ತೀರಿ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ವಾತಾವರಣ ನೋಡ್ತೀರಿ. ಅದಕ್ಕೋಸ್ಕರ ದುರ್ಗಾ ಪರಮೇಶ್ವರಿನಾಗಲಿ ಅಥವಾ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡ್ಬೋದು. ಮಧ್ಯಾಹ್ನ 2 ಗಂಟೆವರೆಗೂ ಇದೇ ಪ್ರಕಾರವಾಗಿದ್ದು 2 ಗಂಟೆ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗುತ್ತೆ, ನೆಮ್ಮದಿಯನ್ನು ನೋಡಬಹುದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕಾರ್ಯಸಿದ್ಧಿ ಚೆನ್ನಾಗಿದೆ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಬಹುದು. ಹಾಗೆ ನಿಮ್ಮ ಮನಸಾ ಇಚ್ಛೆ ತಾವು ಅಂದುಕೊಂಡಂತಹ ಕೆಲಸಗಳ ಕಡೆ ಗಮನ ಕೊಟ್ಟು ಶ್ರದ್ಧೆಯಿಂದ ಜವಾಬ್ದಾರಿತ್ವ ಕೆಲಸ ಮಾಡಿದ್ರೆ ಅಷ್ಟೇ ಒಂದು ಪ್ರತಿಫಲವನ್ನು ನೋಡ್ತೀರಿ. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 4:15ವರೆಗೂ ಮತ್ತಷ್ಟು ವಿಶೇಷವಾದಂಥ ಕಾಲ. ಈ ಸಮಯದಲ್ಲಿ ನಿಮ್ಮ ಯಾವುದೇ ತರಹ ಕೆಲಸ ಕಾರ್ಯಗಳಿದ್ದರೂ ಅದನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಬಹುದು. ಜೊತೆಗೆ ನೆಮ್ಮದಿಯಾದಂತಹ ವಾತಾವರಣ ಇದೆ. ಆದರೆ ಸ್ವಲ್ಪ ಮಟ್ಟಿಗೆ ಮೈಕೈ ನೋವು ಇತ್ತು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆರೋಗ್ಯನ ಸರಿಪಡಿಸಿಕೊಂಡು ಮಾಡ್ತಕ್ಕಂಥ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದ್ರೆ ಮಿಥುನ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ದಿನ, ಒಳ್ಳೆಯ ಫಲಗಳಿದೆ. ಹಾಗೆ ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಜೋಪಾನ, ಅತಿಯಾದಂಥ ವೇಗ ಒಳ್ಳೆಯದಲ್ಲ. ಇವತ್ತು ಗಾಡಿ ಭಾಳ ಸ್ಪೀಡಾಗಿ ಓಡಿಸೋದನ್ನು ಮಾಡ್ತೀರಿ, ಜೋಪಾನ ನೋಡಿಕೊಂಡು ಆದಷ್ಟು ಸಮಾಧಾನವಾಗಿ ಡ್ರೈವ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿನಲ್ಲಿ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮಗಿದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಯಥೇಚ್ಛವಾದಂಥ ರೀತಿ ಇವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಅಣ್ಣ ತಮ್ಮಂದರು, ನಿಮ್ಮ ಒಡ ಹುಟ್ಟದ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಅಥವಾ ನಿಮ್ಮ ಪರಿವಾರದವರು, ನಿಮ್ಮ ಕುಲಬಾಂಧವರು ಇಂಥವರ ಮಧ್ಯದಲ್ಲಿ ಇಲ್ಲಿಂದ ಬರ್ತಕ್ಕಂತಹ ಒಳ್ಳೆ ಮಾತಿರಬಹುದು ಅಥವಾ ಕೆಲವು ಆಸ್ತಿ ಭಾಗಗಳಿರ್ಬೋದು ಅಥವಾ ಸಂಬಂಧಪಟ್ಟಂತಹ ರೀತಿಯಲ್ಲಿ ಸಾಕಷ್ಟು ಲಾಭವನ್ನೇ ನೋಡ್ತಕ್ಕಂಥ ದಿನ ಕರ್ಕಾಟಕ ರಾಶಿಯವರಿಗೆ. ಸಂಜೆ 4 ಗಂಟೆ ನಂತರ 4ರಿಂದ 6 ಗಂಟೆ ಒಳಗಾಗಿ ಈ ಸಮಯದಲ್ಲಿ ಮಾತ್ರ ತಾವು ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದೊಂದಿಗೆ ಮಾತ್ರವೇ ಇವತ್ತಿನ ಕೆಲಸವನ್ನು ಮುಂದುವರಿಸಬೇಕು.
ಕಾರಣ ಈ ಸಮಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಸಾಕಷ್ಟು ದೊಡ್ಡದಾಗುತ್ತೆ. ಅತಿಯಾದಂತಹ ಒಂದು ಹುಚ್ಚುತನ ನಿಮ್ಮ ತಲೆಯಲ್ಲಿರುತ್ತೆ. ಯಾವ ತೀರ್ಮಾನ ಹೇಗೆ ತಗೊಳ್ತಿರೋ ಗೊತ್ತಾಗೋದಿಲ್ಲ. ಮಾತಿಗೆ ಕಟ್ಟು ಬಿದ್ದು ನಾಳೆ ಇನ್ನೇನಾದ್ರು ಸಮಸ್ಯೆ ತಂದೊಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗುತ್ತೆ. ಅದರಿಂದ ಈ ಸಮಯದಲ್ಲಿ ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಭಾಳ ಸೂಕ್ತ. ಹಾಗೆ ಸಣ್ಣ ಪುಟ್ಟ ಮಕ್ಕಳನ್ನು ಭಾಳ ಹುಷಾರ ನೋಡ್ಕೊಳ್ಳಿ. ಪ್ರಸ್ತುತ ವಾತಾವರಣ ಸಮಂಜಸವಾದಲ್ಲ. ಇನ್ನೊಂದು, ಕರ್ಕಾಟಕ ರಾಶಿಯವರು ಅತಿ ಶೀತ ಸ್ವಭಾವದವರಾಗಿರ್ತೀರಿ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಚಂದ್ರ ಆ ಪ್ರಭಾವದಲ್ಲಿರ್ತಾನೆ. ಜೊತೆಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಂದ್ರತೆ ಇರುತ್ತೆ. ಸ್ವಲ್ಪ ಜೋಪಾನ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಗುರು ಮತ್ತು ಚಂದ್ರ ಯೋಗ ಅನ್ನೋದಿದೆ. ಇವತ್ತು ಯಾವುದೇ ಒಂದು ವಿಚಾರವಾದರೂ ಸಹಿತ ಶೀಘ್ರವಾಗಿ ಕೈ ಎತ್ಕೊಳ್ತೀರಿ. ಎಲ್ಲ ವಿಚಾರಗಳಲ್ಲೂ ಸಹಿತ ನಾನಿದ್ದೀನಿ, ನನ್ನ ಕೈಲಾಗುತ್ತೆ, ನಾನು ಸಾಧನೆ ಮಾಡಬಲ್ಲೆ, ಅಥವಾ ಎಂತಹ ಅಸಾಧ್ಯವದ್ದಾದರೂ ಸಾಧನೆ ಮಾಡೋದಕ್ಕೆ ನನ್ನ ಕೈಲಾಗುತ್ತೆ ಅನ್ನೋ ಒಂದು ಮನೋಧೈರ್ಯದಲ್ಲಿ ತಾವಿರ್ತೀರಿ. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೇ ಕಾರ್ಯಸಿದ್ಧಿಯೂ ಆಗುತ್ತೆ. ಹಾಗೆ ಸಿಂಹರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಒಂಚೂರು ಕಾಳಜಿ ವಹಿಸ್ತಕ್ಕಂಥದ್ದು. ಹಾಗೆ ಪರರ ಚಿಂತನೆ ಸ್ವಲ್ಪ ನೀವು ಮಾಡಬೇಕು. ಯಾಕೆಂದರೆ ನಿಮ್ಮ ಕೈ ನಡೆಯುವಾಗ 4 ಜನಕ್ಕೆ ಅನುಕೂಲವನ್ನು ಮಾಡಿ. ನಿಮ್ಮ ಜ್ಞಾನದಿಂದ ಮತ್ತೆ 4 ಜನದ ಮನೆ ಬೆಳಕು ಮಾಡಿ. ಯಾಕೆಂದರೆ ಸಿಂಹರಾಶಿಯವರಿಗೆ ನಿಮ್ಮದೇ ಆದಂತಹ ಒಂದು ಚಾಕುಚಕ್ಯತೆ ಇರುತ್ತೆ. ನಿಮ್ಮದೇ ಆದಂತಹ ಒಂದು ಚಾಪು ಮೂಡಿಸಿ ಅದರೊಳಗೆ 4 ಜನಕ್ಕೆ ಬೆಳಕು ತರುವಂತಹ ಒಂದು ಚೈತನ್ಯ ಶಕ್ತಿ ನಿಮ್ಮದು. ಅದರಿಂದ ನಿಮ್ಮಲ್ಲಿರ್ತಕ್ಕಂತಹ ಗುಣದಿಂದ, ನಿಮ್ಮಲ್ಲಿರ್ತಕ್ಕಂತಹ ಕಾರ್ಯಸಿದ್ಧಿಯ ಯೋಗ ಫಲದಿಂದ ಇನ್ನೊಂದು 4 ಜನಕ್ಕೆ ಅನುಕೂಲ ಮಾಡತಕ್ಕಂತಹ ಒಂದು ಕಾಯಕಕ್ಕೆ ನೀವು ಕೈ ಇಟ್ಟರೆ ಮತ್ತಷ್ಟು ವೃದ್ಧಿ ಯೋಗವನ್ನು ತಾವು ನೋಡ್ತೀರಿ. ಅಮೃತ ಸಿದ್ಧಿ ಯೋಗದಲ್ಲಿ ಇನ್ನಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಸ್ತನಿಸಿದ್ರು. ಎಲ್ಲ ಕೆಲಸಗಳಲ್ಲೂ ಸಹಿತ ಜಯಬೇರಿಯನ್ನೇ ಬಾರಿಸ್ತೀರಿ. ಜೊತೆಗೆ ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಜನ ಇದ್ದೀರಿ. ಕನ್ಯಾ ರಾಶಿಯವರು ಈ ಮಧ್ಯದಲ್ಲಿ ಅನುಭವಿಸದಿರ್ತಕ್ಕಂತಹ ಕಷ್ಟಗಳು ಸಾಕಷ್ಟಾಗಿ ಆ ಕಷ್ಟಗಳಿಗೆ ಸೂಕ್ತವಾದ ಪರಿಹಾರವು ಸಿಗದಿರ ಸಮಸ್ಯೆಯ ಸೆರೆಮಾಲೆ ನೋಡ್ತಾ ಇರ್ತೀರಿ. ಅಂತಹ ಸಮಸ್ಯೆಯಿಂದಲೂ ಸಹಿತ ಮುಕ್ತರಾಗಿ ಇನ್ನು ಮುಂದಿನ ದಿನಗಳಲ್ಲಿ ಬೆಳಕು ನೋಡ್ತಕ್ಕಂತಹ ದಿನ ಖಂಡಿತ ನಿಮಗಿದೆ. ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಲಲಿತಾ ಬಾಲಾತ್ ತ್ರಿಪುರ ಸುಂದರಿಯನ, ಲಲಿತಾ ಸಹಸ್ರನಾಮ ಆಗಲಿ, ಲಲಿತಾಂಬಿಕೆಯ ಪೂಜೆ ಆಗಲಿ, ಶ್ರೀಚಕ್ರಾರ್ಚನೆ ಆಗಲಿ, ಅಥವಾ ದೇವಿಯ ದೇವಸ್ಥಾನವಾಗಲಿ, ಯಾವುದಾದ್ರೂ ಒಂದು ಶಕ್ತಿ ದೇವರ ದೇವಸ್ಥಾನಕ್ಕೆ ಹೋಗಿ ತಾಯಿಯ ಸಾನ್ನಿಧ್ಯದಲ್ಲಿ ಒಂದು ಅರ್ಧ ಗಂಟೆ ಆದರೂ ಕೂತು ಪ್ರಾರ್ಥನೆ ಮಾಡಿ ಬಂದರೆ ಮತ್ತಷ್ಟು ಕಾರ್ಯಸಿದ್ಧಿ ನಿಮಗಾಗುತ್ತೆ. ಒಳ್ಳೆಯದಾಗಲಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ನಿಮ್ಮ ಕರೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಗುರುಜಿ ಸ್ಪಂದಿಸುವ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆ ಯಾರು ಅಂತ ನೋಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ, ಕಾಲ್ ಇವಾಗ ಸಿಕ್ತು. ಗುರುಜಿ ಹತ್ರ ಮಾತಾಡ್ಬೇಕು. ನನ್ನ ಹೆಸರು ರೇಖಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಡ್ಯದವರು ಮೇಡಮ್. ಸರಿ ರೇಖಾ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಸರಿ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ತುಂಬಾ ವರ್ಷಗಳಿಂದ ಕಾಲ್ ಮಾಡ್ತಾ ಇದ್ದೆ. ಸುವರ್ಣ ಚಾನಲ್ ಇಂದನೂ ಟ್ರೈ ಮಾಡ್ತಿದ್ದೆ, ಸಿಕ್ಕಿರ್ಲಿಲ್ಲ ಗುರುಜಿ. ಸಾಕಷ್ಟು ಯಾತ್ರೆ ನೋಡ್ಬಿಟ್ಟಿದ್ದೀರಿ. ಹಾಗಾದ್ರೆ ಫೋನ್ ಕರೆ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಹೌದು ಗುರುಜಿ. ಅಲ್ಲಿ ಹೊಸ ಇದ್ರ ಕೆಂಗೇರಿ ಹತ್ರ ಮಾಡಿದ್ರಲ್ಲ ಗುರುಜಿ, ಶನೇಶ್ವರ ಯಜ್ಞ, ಅಲ್ಲೂ ಬಂದಿದ್ವಿ ಗುರುಜಿ. ಅಲ್ಲೂ ನೋಡಿದ್ವಿ, ಕಾರ್ಯಕ್ರಮ ಚೆನ್ನಾಗಾಯ್ತಲ್ಲಮ್ಮ? ಮಾಡ್ಕೊಂಡ್ ಬಂದ್ವಿ. ಮತ್ತೆ ನನ್ನ ಹೆಸರು ರೇಖಾ ಅಂತ ಗುರುಜಿ. ನಂಗೆ ಮದ್ವೆ ಯೋಗ ಇದೆಯಾ, ಮತ್ತೆ ನಮ್ಮ ಮನೆಯಲ್ಲಿ ಎಷ್ಟು ದುಡ್ಡು ತಂದ್ರೂ ತುಂಬಾ ಪ್ರಾಬ್ಲಮ್, ಎಷ್ಟು ಯಾವ ದುಡ್ಡು ಕಾಸು ಉಳಿತಿಲ್ಲ. ಮತ್ತೆ ನನ್ ಮದ್ವೆಗಳೇ ಸೆಟ್ ಆಗ್ತಿಲ್ಲ. ನಾವು 4 ಜನ ಇದೀವಿ, ಏನಂತಾನೆ ಗೊತ್ತಾಗ್ತಿಲ್ಲ ಗುರುಜಿ. 4 ಜನದಲ್ಲಿ ತಾವೇ ದೊಡ್ಡವರಾ? ನಾನೇ ಮೊದಲನೇ ಅವಳು ಗುರುಜಿ. ಇನ್ನು 3 ಜನ ಅಕ್ಕಂದ್ರ ಇದು ತಂಗಿರೇ ಅಮ್ಮ? ಇಲ್ಲ, ಒಬ್ಳು ತಂಗಿ, 2 ತಮ್ಮಂದಿರು ಗುರುಜಿ. ಈಗ ತಮಗ್ ಮದುವೆ ಆದ್ರೆ ಸಲೀಸಾಗಿ ನಿಮ್ಮ 3 ಜನಕ್ಕೂ ದಾರಿ ಆಗೋಗುತ್ತೆ. ಹೌದು ಗುರುಜಿ. ನಿಮ್ ತಂದೆ ತಾಯಿ ಹೆಸರು ತಾಯಿ? ತಂದೆ ಗಂಗಾಧರ, ತಾಯಿ ಹೆಸರು ಸುಶೀಲಾ ಅಂತ ಗುರುಜಿ. ಏನ್ ಓದಿದ್ಯಮ್ಮ? ನಾನ್ BA ಆಗಿದೆ ಗುರುಜಿ. ಮತ್ತೆ ನಂಗೆ ಹೆಲ್ತ್ ಪ್ರಾಬ್ಲಮ್ ಇರೋದ ಮನೇಲೇ ಇದ್ದೀನಿ. ಆಗ್ಲಿಮ್ಮ, ಚಿಂತೆ ಮಾಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ವಿವಾಹವಾಗ್ತಕ್ಕಂಥ, ಅಂದರೆ ಮದುವೆ ಆಗ್ತಕ್ಕಂಥ ಯೋಗ ಫಲ ಖಂಡಿತ ನಿನಗಿದೆ. ಅಧೈರ್ಯ ಪಡೋದು ಬೇಡ, ಧೈರ್ಯವಾಗಿರು. ಜೊತೆಗೆ ನೀನು ಮಾಡಬೇಕಾಗಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಒಂದು ಅನುಷ್ಠಾನಗಳಿದೆ. ಕಾರಣ ನಿನ್ನ ಜಾತಕದಲ್ಲಿ ನಿನ್ನ ಸ್ವರತರಂಗ ಪ್ರಕಾರ ಕಳೆದ 3 ವರ್ಷದಿಂದಲೂ ಯಾವುದೇ ತರಹ ಅಭಿವೃದ್ಧಿ ರೇಖೆಗಳಿಲ್ದಿರ ಬಹಳ ಸುಸ್ತಾಗಿದೆಯಾ ನೀನು? ಹೌದು ಗುರುಜಿ. ಇದು 3 ವರ್ಷಗಳ ಹಿಂದಲಿಂದಲೂ ನೀನು ಅನುಭವಿಸ್ತಾ ಇರ್ತಕ್ಕಂಥ ಬಾಧೆ. ಯಾಕೆಂದ್ರೆ ಆರೋಗ್ಯ ಪರಿಸ್ಥಿತಿಯಲ್ಲೂ ತೊಂದರೆ ಇರಬೇಕು, ಮಾನಸಿಕವಾದಂತಹ ಒತ್ತಡವೂ ಇರಬೇಕು. ಜೊತೆಗೆ ಈ ಮಧ್ಯದಲ್ಲಿ 2 ಸತಿ ಕೆಲವು ಅಚಾತುರ್ಯಗಳ ಸಮಸ್ಯೆಗಳು ನಡೆದಿದೆ. ಇದರಿಂದ ನಿನ್ನ ಮನಸ್ಸು ಬಹಳ ಬೇಸತ್ತು. ನನಗೆ ಬೇಡವೇ ಬೇಡಪ್ಪ ಈ ಜೀವನ ಅನ್ನೋ ತರ ಹುಚ್ಚು ತೀರ್ಮಾನಕ್ಕೂ ಹೋಗಿದ್ದುಂಟು.
ಆದರೆ ಜಾತಕದಲ್ಲಿ ಬುಧ ಚೆನ್ನಾಗಿದ್ದಾನೆ. ನಿನ್ನ ಸ್ವಂತ ಜ್ಞಾನದಿಂದ ನೀನು 4 ಜನಕ್ಕೆ ಬುದ್ಧಿ ಹೇಳೋ ಲೆವೆಲಲ್ಲಿ ಇದೆಯಾ ವಿನಃ ಇನ್ನೊಬ್ರ ಹತ್ರ ಬುದ್ಧಿ ಹೇಳಿಸ್ಕೊಳ್ಳಲ್ಲ ಬುದ್ಧಿ ನಿಂದಲ್ಲ. ಹೌದು ಗುರುಜಿ. ಆದ್ರೆ ಪರಿಸ್ಥಿತಿ ಕೆಲವು ಕಡೆ ನೀನ್ ತಲೆ ಬಗ್ಗಿಸ್ಬಿಡ್ತೀಯಾ, ನನ್ನ ಕೈಲಿ ಆಗೋದಿಲ್ಲ ಅನ್ನೋ ತರ ನೀನ್ ತಲೆ ಬಗ್ಸಿ ಸುಸ್ತಾಗ್ತೀಯ. ಅದಕ್ಕೋಸ್ಕರ ಇದಕ್ಕೆ ನೀನ್ ಮಾಡ್ಬೇಕಾಗಿರ್ತಕ್ಕಂಥ ಕೆಲವು ಅನುಷ್ಠಾನಗಳಿದೆ. ಸಾಮಾನ್ಯಕ್ಕೆ 100ಕ್ಕೋ 1000ಕ್ಕೋ ಒಬ್ಬರಿಗೆ ಈ ತರಹ ಆಗುವಂತ ಸಂದರ್ಭಗಳು ಸಾಕಷ್ಟು ಇರುತ್ತೆ. ಯಾತಕ್ಕಾಗಿ ಹೀಗೆ ಬರುವಂತ ಸಾಂದ್ರತೆ ಅಂದ್ರೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಎಡಗಡೆ ಕಂಕಳಿಂದ ತಳಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಆಧಾರ ನಿನಗಿದೆ. ಹೌದು ಗುರುಜಿ. ಅಲ್ವಮ್ಮ? ಹೌದು ಗುರುಜಿ. ಆ ಕಪ್ಪು ಮಚ್ಚೆ ಆಧಾರ ಪ್ರಕಾರ ಗುರು ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಬಹಳತ್ತರವಾಗಿದ್ದು, ನಾಳೆ ಬರ್ತಕ್ಕಂತಹ ಯುಗಾದಿ ಹಬ್ಬಾಗಿ ಯುಗಾದಿ ಶ್ರೀರಾಮನವಮಿ ಆದ್ಮೇಲೆ ಬಹುಶಃ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಿನ್ನ ಭವಿಷ್ಯದಲ್ಲಿ ಸ್ವಲ್ಪ ಬೆಳಕು ಕಾಣಬಹುದು. ಸೆಪ್ಟೆಂಬರ್ ತನಕನೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳೇ ಇರತಕ್ಕಂಥ ಸಾಂದ್ರತೆ ಸಾಕಷ್ಟಿದೆ. ಜೊತೆ ಈ ಮಧ್ಯದಲ್ಲಿ ಪ್ರತಿ ತಿಂಗಳು ಮಾಸದಲ್ಲೂ ಸಹಿತ ನಿನ್ನ ಅಂದ್ರೆ ಪ್ರತಿ ತಿಂಗಳು ಡೇಟ್ಸ್ ಏನಿದೆ ಆ ಡೇಟು ಸಮಂಜಸವಾಗಿ ಆಗ್ತಾ ಇಲ್ಲ. ನಿನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಅದಕ್ಕೆ ಅಲ್ಲೂ ಸರಿಪಡಿಸ್ಕೋಬೇಕಾಗಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸು. ಒಂದು 18 ದಿನ ಅಂದ್ರೆ ಈ ತಿಂಗಳಲ್ಲಿ ಬರ್ತಕ್ಕಂಥ ಋತು ಡೇಟ್ ಏನಿದೆ ಮೆನ್ಸಸ್ ಪೀರಿಯಡ್ ಡೇಟ್ ಅದು ಮುಗಿದ ಮೇಲೆ ಅಲ್ಲಿಂದ 18 ದಿನಗಳ ಕಾಲ ನಿಮ್ಮ ಊರಲ್ಲಿ ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಾದರೂ ಇದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ದಿವಸ ಒಂದು ಬೆಲ್ಲದಚ್ಚನಿಂದ ಆರತಿ ಮಾಡು. ಒಂದಷ್ಟು ಕಡಲೆಕಾಳು ಅಥವಾ ಕಡಲೆ ಬೀಜ ಇಂತಹದ್ದನ್ನ ನೈವೇದ್ಯ ಮಾಡಿ ಎಲ್ಲಿ ವಾನರ ಸೈನ್ಯ ಇರುತ್ತೋ ಆ ವಾನರ ಸೈನ್ಯಕ್ಕೆ ಸ್ವಲ್ಪ ಕಡಲೆ ಬೀಜ ಅಥವಾ ಕಡಲೆಕಾಳನ್ನ ಹಾಕ್ಬಿಡು. ಇದು 18 ದಿನ ಮಾಡಿದಾದ ನಂತರ ಒಂದು ದಿವಸ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ನಾಗದೇವರ ದರ್ಶನ ಪೂಜೆ ಮಾಡ್ಕೊಂಡು ಬಾ, ಸಾಕು. ಇದಿಷ್ಟನ್ನ ನೀನು ಕ್ರಮಬದ್ಧವಾಗಿ ಮಾಡಿ 9 ಶುಕ್ರವಾರ ಯಾರಾದ್ರೂ ಸುಮಂಗಲೆಯರನ್ನ ಮುತ್ತೈದೆಗೆ ಮನೆಗೆ ಅವ್ರು ನೀನು ನಿಮ್ಮ ಮನೆಗಾದ್ರೂ ಕರ್ಸು ಅಥವಾ ಅವ್ರ ಮನೆಗಾದ್ರೂ ನೀನು ಹೋಗಿ ಒಂದಿಷ್ಟು ಅರ್ಶನ ಕುಂಕುಮ ಕೊಟ್ಟು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಬ ತಾಯಿ. ಇದಿಷ್ಟು ನೀನು ಮಾಡೋದ್ರಿಂದ ನಿನ್ನ ಜಾತಕದಲ್ಲಿ ನಿನ್ನ ಸ್ವರತರಂಗದಲ್ಲಿ ಇರ್ತಕ್ಕಂತಹ ದೋಷಗಳು ದೂರವಾಗಿ ನೀನು ನೆಮ್ಮದಿ ನೋಡ್ತೀಯ. ಅತಿ ಶೀಘ್ರವಾಗಿ ಒಳ್ಳೆಯದನ್ನ ನೋಡ್ತೀಯ. ಒಳ್ಳೇದಾಗ್ಲಮ್ಮ. ಮತ್ತೊಂದು ಕರೆ ಸಿದ್ಧವಾಗಿದೆ ವೀಕ್ಷಕರೇ, ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಮ್ಮ ಹೆಸರು ರಘು ಅಂತ. ರಘು ಅವರೇ, ಎಲ್ಲಿಂದ ಕರೆ ಮಾಡಿದ್ದೀರಾ? ಇಲ್ಲ, ಬೆಂಗಳೂರು ಉತ್ರಳ್ಳಿ ಮೇನ್ ರೋಡ್ ಇಂದ. ಸರಿ ರಘು ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ 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 ಗುರುಜಿ, ನಮ್ಮ ಹೆಸರು ರಘು ಅಂತ. ಹೇಳಪ್ಪ. ನಮ್ದು ತರಕಾರಿ ಅಂಗಡಿ ಇದೆ. ವ್ಯಾಪಾರ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ. ಸಿಕ್ಕಾಪಟ್ಟೆ ಸಾಲ ಕೊಟ್ಟು ಜನ ರಿಟರ್ನ್ ಯಾರು ಕೊಡ್ತಾ ಇಲ್ಲ. ಕೇಳಕ್ ಹೋದ್ರೆ ಈಗಿಲ್ಲ ನಮ್ಗೆ ರಿಟರ್ನ್ ಇದ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಗುರುಜಿ, ನಾನು ಸುಮಾರು 4 ವರ್ಷದ ಹಿಂದೆ ನನಗೆ ಒಂದು ಕನಸು ಬಿದ್ದಿತ್ತು. ಅದಿನ್ನ ಕಾಡ್ತಾ ಇದೆ ನನಗೆ. ಅದ ನಾನು ನಿಮ್ಮ ಹತ್ರ ಕೇಳ್ಬೇಕಂತ ಅಪರ್ಚುನಿಟಿ ಮಾಡ್ತಾ ಇದ್ದೀನಿ. ಹೇಳಪ್ಪ, ಏನ್ ನಿನ್ ಸಮಸ್ಯೆ? ನನ್ ಸುಮಾರು ಬೆಳಗಿನ ಜಾವ 4 ಗಂಟೆ ಇದ್ರಲ್ಲಿ ಈ ಯಮಧರ್ಮ ಎಮ್ಮೆ ಮೇಲೆ ಕೂತ್ಕೊಂಡು ಸುಮಾರು 50 ಅಡಿ ಹೈಟ್ ಇಂದ ಹಗ್ಗ ತೆಗ್ದಿ ಕತ್ಕ ಹಾಕಿ ಹಿಂಗ್ ಮೇಲೆ ಕೆತ್ತತಾ ಇತ್ತು. ನಾನ್ ಬರಲ್ಲ ಅಂತೇಳಿ ಇದ್ ಮಾಡ್ತಾ ಇದ್ದೆ. ಅವಾಗ ಬರಲ್ಲ ಅಂತ ಹಿಂಗ್ ಅಂದಿ ಕೆಳಗ್ ಕೆಡಕ್ದಂಗಾಯ್ತು. ಅಷ್ಟರಲ್ಲಿ ನನ್ಗೆ ಎಚ್ಚರಿಕೆ ಆಯ್ತು ಗುರುಜಿ. ಅದೊಂದು ನನ್ನ ಮನಸ್ಸಲ್ಲಿ ಕಾಡ್ತಾ ಇತ್ತು. ಅದು ತಲೆ ಕೆಡಿಸ್ಕೋಬೇಡ ಮಗು, ಇದು ಯಾವ ಸಮಸ್ಯೆನೂ ಅಲ್ಲ. ಇದು ಏನಾಗಿದೆ ಅಂದ್ರೆ ನೋಡು, ಮನುಷ್ಯನಿಗೆ ಕನಸು ಬೀಳುವಂತಹ ರೀತಿ ಹೇಗೆ ಅಂದ್ರೆ ಕನಿಷ್ಠ ಪಕ್ಷ 1 ವರ್ಷದ ಹಿಂದೆ ನಾವೇನಾದ್ರು ಮಾತಾಡ್ಕೊಂಡಿರುವಂತಹ ಮಾತಿರತ್ತಲ್ಲ, 1 ವರ್ಷದ ಹಿಂದೆ ಒಂದು ಮಾತಾಗ್ಲಿ, ಒಂದು ಯಾವುದೋ ಒಂದು ಚಿತ್ರೀಕರಣ ಆಗ್ಲಿ, ಯಾವುದೋ ಒಂದು ಫಿಲಿಮ್ ಆಗ್ಲಿ, ಅಥವಾ ಏನೋ ಒಂದು ಗಾಢವಾದಂತ ಅಂದ್ರೆ ನೀನು ನೋಡುವಂತಹ ಕ್ಷಣ ನಿನ್ನ ಪೂರ್ಣ ಮನಸ್ಸು ಅದರ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಆ ಕ್ಷಣ ನೀನು ನೋಡಿರ್ತಕ್ಕಂಥದ್ದು ತಲೆಯಲ್ಲಿ ಫಿಕ್ಸ್ ಆಗಿಬಿಡುತ್ತದು. ಫಿಕ್ಸ್ ಆಗಿ ಪುನಃ ನಿನಗದು ಒಂದು ಮೆಲುಕು ಹಾಕೊಂಡು ಯಾವಾಗೋ 1 ವರ್ಷದ ಒಳಗೆ ಯಾವತ್ತೋ ಒಂದ್ ದಿವಸ ಅದು ನಿನಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಿನಗೆ ಆ ಭಯದ ವಾತಾವರಣ, ನಿನಗೊಂಥರ ಆ ಸನ್ನಿವೇಶ ಎಷ್ಟು ಭಯ ಪಟ್ಟಿರ್ತೀಯ ಅಂದ್ರೆ ನಿನ್ ಮೈಯೆಲ್ಲ ಒದ್ದೆ ಆಗೋಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಯಾರೊಬ್ಬರಿಗಾದ್ರೂ ಅಷ್ಟೇ ನೋಡಪ್ಪ, ಎಷ್ಟೋ ಜನ ಸಾಯ್ತೀನಿ ಅಂತಿರ್ತಾರೆ. ಆ ಸಾವಿನ ಮನೆ ಬಾಗಿಲನ್ನ ಒಂದ್ಸತಿ ಹಿಂಗ್ ತಟ್ಟಿದ್ರೆ ಸಾಕು, ಸಾವಿನ ಮನೆ ಬಾಗಿಲನ್ನ ತಟ್ಟಬಿಟ್ರೆ ತಿರುಗಿ ಅವ್ರ ಕೈ ತಡ್ಕೊಳಕ್ ಆಗಲ್ಲ. ಬದುಕಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಸತ್ತ ಮೇಲೆ ಇಷ್ಟೇ ಪ್ರಪಂಚ. ಆದ್ರೆ ಸತ್ತು ಪುನಃ ಮನುಷ್ಯ ಬದುಕಕ್ಕಾಗಲ್ಲ. ಆದ್ರೆ ಬದುಕಿನಲ್ಲೇ ಒಂದು ಸಾಧನೆ ಮಾಡಬೇಕು. ಬಂದಂತಹ ನೋವನ್ನ ಹೊಡೆದೋಡಿಸುವಂತಹ ಗುಣ ಮನುಷ್ಯನಿಗೆ ಮಾತ್ರನೇ ಇರತಕ್ಕಂಥದ್ದು. ಆದ್ರೆ ಮನುಷ್ಯ ತನ್ನ ಮನಸ್ಥಿತಿಯಲ್ಲಿ ಇರ್ತಕ್ಕಂತಹ ನೋವನ್ನ ಮತ್ತೊಂದು ಕಡೆ ಬೇರೆ ಕಡೆ ಆ ನೋವನ್ನ ವರ್ಗಾವಣೆ ಮಾಡಿ ತನ್ನೊಳಗಿರ್ತಕ್ಕಂಥ ಸಮಾಧಾನ, ಸಂತೋಷ ಎಲ್ಲವೂ ನೋಡು. ಒಬ್ಬ ವ್ಯಕ್ತಿಗೆ ಸಂತೋಷ, ಕಷ್ಟ, ಸುಖ, ನೋವು, ನಲಿವು ಇದೆಲ್ಲ ಅವನಲ್ಲೇ ಇರುತ್ತೆ. ಇದು ಯಾರೊಬ್ರು ಕೊಡ್ಬೇಕು ಅಂತಿಲ್ಲ. ಅಥವಾ ನಿನ್ನ ನಗಿಸ್ಬೇಕಾದ್ರೆ ನಾನ್ ನಗಿಸಿದ್ರೆ ನೀನ್ ನಗಲ್ಲ. ನಿನ್ನೊಳಗೆ ಬರಬೇಕು, ನಾನ್ ನಗಬೇಕು, ನಾನ್ ಚೆನ್ನಾಗಿರ್ಬೇಕು, ಅಥವಾ ಈ ಕ್ಷಣಕ್ಕೆ ನನ್ನಲ್ಲಿ ಆ ಮನಸ್ಥಿತಿನ ತಂದುಕೊಳ್ಬೇಕು ಅನ್ನೋ ಗುಣ ನಿನ್ನೊಳಗೆ ಬರ್ಬೇಕೇ ವಿನಃ ನಾನ್ ಹೇಳಿದ್ರೆ ಬರ್ತಕ್ಕಂಥದ್ದಲ್ಲ.
ಆದರೆ ಒಂದಂತೂ ಸತ್ಯ, ಇದು ನಿನ್ನ ಹಿಂದೆ ಯಾವತ್ತೋ ನೋಡಿರ್ತಕ್ಕಂಥದ್ದನ್ನ ಪುನಃ ಮೆಲುಕಾಕಿ ನಿನಗೆ ಸ್ವಪ್ನದಲ್ಲಿ ಕಾಣಿಸಿದೆ ಅಷ್ಟೇ. ಅದು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ಇವತ್ತಿಗೆ ನಿರ್ಭೀತಿಯಿಂದ ಧೈರ್ಯವಾಗಿರು. ಇನ್ನು ಮುಂದಕ್ಕೆ ನೀನು ಇದ್ರ ಅಧೈರ್ಯ ಪಟ್ಟುಬೇಡ. ಅಯ್ಯೋ ಭಗವಂತ ಯಮಧರ್ಮನೇ ಬಂದ, ನನಗೆ ಹಗ್ಗ ಹಾಕ್ದ, ನನ್ನ ಈ ದೇಹವನ್ನ, ನಾನು ಈ ಆತ್ಮನ ಬಿಟ್ಟು ನಾನು ಹೊರಡ್ತಾ ಇದ್ದೇನೆ, ಎಲ್ಲೋ ಒಂದು ಕಡೆ ಪುನಃ ನಾನು ಯಾರೋ ನೋಡ್ತೀನೋ ಇಲ್ವೋ, ಅಥವಾ ಯಾವ ಕ್ಷಣ ಯಾವಾಗ ನನಗೆ ಯಾವ ಗಂಡಾಂತರ ಎದುರಾಗುತ್ತೋ, ಇದ್ಯಾವುದೂ ಆಗಲ್ಲ. ನೋಡು, ಒಂದು ಸತಿ ತಾಯಿ ಗರ್ಭದಿಂದ ಹೊರಬರಬೇಕಾದ್ರೆ ಭಗವಂತ ಆ ಪ್ರಾರಂಭದ ದಿನದಲ್ಲೇ ಅಂತ್ಯದ ದಿನವನ್ನು ಬರೆದು ಕಳಿಸಿರ್ತಾನೆ. ಅದನ್ನ ತಿದ್ದಿ ಸರಿಪಡಿಸೋದಿಕ್ಕೆ ಯಾರೊಬ್ಬರು ಗುರುಗಳಾಗ್ಲಿ, ಯಾರೇ ಆಗಲಿ, ಯಾವುದೇ ತಂತ್ರ ರಹಸ್ಯ ಆಗಲಿ, ಯಾವುದೇ ಮಂತ್ರ ಯಂತ್ರಗಳಾಗ್ಲಿ, ಯಾವುದು ಯಾರನ್ನೂ ಸಹಾಯ ಮಾಡೋದಿಲ್ಲ. ಪ್ರಾರಂಭ ಅಂತ್ಯ ಎರಡೂ ಬರೆದು ಕಳಿಸಿರ್ತಕ್ಕಂಥ ಭಗವಂತ ನಿನ್ನ ಅಂತ್ಯ ಯಾವ ರೀತಿ ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅದು ಮರ್ಮ. ಅದೊಂದು ವಿಚಾರ ಗೊತ್ತಾಗ್ಬಿಟ್ರೆ ಬಹುಶಃ ಮನುಷ್ಯ ಇನ್ನೇನಾರು ಮಾಡಿಬಿಡ್ತಾನೇನೋ. ಅದಕ್ಕೆ ಅದು ಗೊತ್ತಾಗೋದಿಲ್ಲ, ಗೊತ್ತಾಗೋಕ್ಕೂ ಆಗೋದಿಲ್ಲ. ಅದು ದೈವ ರಹಸ್ಯ. ಅದರಿಂದ ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರು. ಇವತ್ತಿನಿಂದ ನೀನು ನೆಮ್ಮದಿಯುತವಾಗಿರು. ಒಳ್ಳೆಯದಾಗಲಿ ಮಗು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ಗಿರೀಶ್ ಅಂತ. ಗಿರೀಶ್ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅವಳಹಳ್ಳಿಯಿಂದ ಮಾಡ್ತಾ ಇದ್ದೀನಿ ಸರ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳು. ದಿನ ನಿಮ್ ಕಾರ್ಯಕ್ರಮ ದಿನ ನೋಡ್ತೀವಿ. ನಿಮ್ದು 9-9:30ವರೆಗೂ ಇದೆ. ತುಂಬಾ ಸಂತೋಷ ಆಯ್ತು ಸರ್ ನಿಮ್ ಲೈನ್ ಸಿಕ್ಕಿ. ಆಗ್ಲಿಪ್ಪ, ಪ್ರತಿದಿನ ನನ್ನ ಕಾರ್ಯಕ್ರಮದಿಂದ ನೀವೇನಾದ್ರು ಉಪಯೋಗ ಪಡೆದಿದ್ದೀರಾ? ಇಲ್ಲ, ಕೇಳ್ಕೊಡ್ತೀನಿ. ನಮ್ ತಾಯಿ ನಾವು ಕೇಳ್ತಾ ಇರ್ತಾರೆ. ನಾವಾದ್ರೆ ನೀವ್ ಹೇಳ್ದಂಗೆ ಒಳ್ಳೆ ರೀತಿಲೇ ಎಲ್ಲಾರ್ಗು ಯಾರಿಗೂ ಕೆಟ್ಟದ್ ಮಾಡ್ದಿರ ನೋಡ್ಕೊಂಡು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಯಾವಾಗ ಆಗ್ಲಿಪ್ಪ, ಒಳ್ಳೇದಾಗ್ಲಿ ಮಗು. ಹೇಳಪ್ಪ, ನಿನ್ ಸಮಸ್ಯೆ ಏನು? ನಮ್ಮ ಯಾವ ತರ ಬೇರೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಂಟ್ರೆಸ್ಟ್ ಇಲ್ಲ ಸರ್. ಯಾರೋ ಅಷ್ಟೊಂದು ನಮ್ಗೆ ಯಾರು ಅಡ್ಜಸ್ಟ್ ಆಯ್ತಾ ಇಲ್ಲ. ಯಾರ ಕೆಲಸ ಕೊಡ್ಸಕ್ಕೆ ಆಗ್ಲಿ, ಬೇರೆದಕ್ಕೆ ಆಗ್ಲಿ, ಎಲ್ಲ ಬರೀ ನೋಡೋದು ಮಾತಾಡೋದು ಅಷ್ಟರಲ್ಲೇ ಅವ್ರೆ. ಯಾವ್ದು ಕೆಲಸ ಮಾಡ್ಕೋದ್ರೆ ನಮಗೂ ಇಂಟ್ರೆಸ್ಟ್ ಬರ್ತಾ ಇಲ್ಲ ಯಾವ್ದೂನು. ಅದಕ್ಕೆ ಈ ಸತಿ ನಾವ್ ಮಗ್ಗ ಬಿಡ್ತಾ ಇರೋದು. ಅದ್ರಲ್ಲಿ ಏನು ಸಂಪಾದನೆ ಆಗ್ತಾ ಇಲ್ಲ. ಎಲ್ರು ಸರಿಯಾಗಿ ಕೆಲಸ ಮಾಡಕ್ಕಾಗಲ್ಲ. ಮೈ ಕೈ ನೋವು ಸಿಕ್ಕಾಪಟ್ಟೆ. ಅದಕ್ಕೆ ಬೇರೆ ಯಾವ್ದಾರ ಡ್ರೈವಿಂಗ್, ಬೇರೆ ಯಾವ್ದಾರ ಕೆಲಸ ಸಿಗೋ ತರ ಮಾಡಿರ್ತಾರೆ. ಖಂಡಿತ ನೋಡಪ್ಪ ಮಗು, ನಾ ಹೇಳೋದ್ರ ಅರ್ಥ ಮಾಡ್ಕೋ. ಇದೇನಾಗತ್ತೆ, ಒಂದು ಸತಿ ನಮ್ಮ ದೇಹವನ್ನ ಸುಖದ ಸುಪ್ಪತ್ತಿಗೆ ಕಡೆಗೆ ನಾವು ತಿರುಗಿಸ್ಬಿಟ್ರೆ ತಿರುಗಿ ಕಷ್ಟಕ್ಕೆ ಬಗ್ಗುವಂತ ದೇಹ ಅಲ್ಲ. ಯಾಕೆಂದ್ರೆ ಯಾವತ್ತೂ ಅಷ್ಟೇ ನೋಡಪ್ಪ, ಸುಲಭನಾಗಿ ಏನ್ ಬರುತ್ತೋ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ವಿನಃ ಕಷ್ಟ ಬಿದ್ದು ಮಾಡ್ತಕ್ಕಂತಹದ್ದು ತುಂಬಾ ಕಡಿಮೆನೆ ಅಲ್ವಾ. ಅದಕ್ಕೋಸ್ಕರ ಅದರಲ್ಲಿ ನಿಮ್ಮ ಮಗ್ಗದ ಕೆಲಸ ಅಂದ್ರೆ ಸ್ವಲ್ಪ ಕಷ್ಟನೇ. ಯಾಕೆಂದ್ರೆ ಬೆಳಿಗ್ಗೆ ಹೋಗ್ಬೇಕು, ಆ ಶಬ್ದದಲ್ಲಿ ನಿಂತ್ಕೊಳ್ಬೇಕು, ಅದರಲ್ಲಿ ಆ ಸೀರೆನೋ ಅಥವಾ ಪಂಚನೋ ಏನೋ ಒಂದು ಅದನ್ನ ನೇಯಬೇಕಾದ್ರೆ ಬಹಳ ಕಷ್ಟ ಇದೆ. ಆದ್ರೆ ಕಷ್ಟದ ಹಿಂದೆ ನಿಮ್ಮದೇ ಇನ್ನು ಸಾಮಾನ್ಯಕ್ಕೆ ಮೊದಲೊಂದು ಮಾತಿದ್ದು ಹೇಳ್ತಿದ್ರು, ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಗೆ, ಅವರವರ ಒಂದು ಮತಕ್ಕೆ ಸಂಬಂಧಪಟ್ಟಂಗೆ, ಅಥವಾ ಅವರವರ ಜಾತಿಗೆ ಸಂಬಂಧಪಟ್ಟಂತ ಒಂದೊಂದು ಕೆಲಸಗಳಂತ ನಿರ್ವಹಿಸಿದ್ರು. ಆಯಾ ಕೆಲಸದಲ್ಲೇ ಅವರು ಮಗ್ನರಾಗ್ಬಿಟ್ಟಿದ್ರು. ಅಂದ್ರೆ ಕಷ್ಟ ಆಗ್ಲಿ ಸುಖ ಆಗ್ಲಿ, ಈಗ ದೇವಾಂಗ ಅಂದ್ರೆ ದೇವಾಂಗದವರು ಅಂದ್ರೆ ನಾವು ಮಗ್ಗ ನೇಯತಕ್ಕಂಥದ್ದು ನಮ್ದು ಅದೇ ಕೆಲಸ. ಅದು ಬಿಟ್ರೆ ಇನ್ನೊಂದು ನಮಗ್ ಗೊತ್ತಿಲ್ಲ ಅಥವಾ ನಾವು ಮಾಡಲ್ಲ, ನಾವು ಇದನ್ನೇ ಮಾಡ್ಬೇಕು ಅಂತಿದ್ರು. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಕಾಯಕವಾಗಿತ್ತು. ಹಾಗೆ ಒಬ್ಬ ಬ್ರಾಹ್ಮಣ ಅಂದ್ರೆ ಆತ ಅರ್ಚಕತ್ವ ಅಥವಾ ಪೌರೋಹಿತ್ಯ ಅಥವಾ ಇನ್ನೇನೋ ಒಂದು ಜ್ಯೋತಿಷ್ಯ ಕ್ರಮ ಇಷ್ಟಲ್ಲೇ ಸೀಮಿತನಾಗ್ಬಿಟ್ಟಿದ್ದ. ಆದ್ರೆ ಇವತ್ತಿನ ಕಾಲ ಧರ್ಮ ಅದಲ್ಲ. ಇವತ್ತು ಅವನ ಸ್ವಂತ ಜ್ಞಾನದಿಂದ ಇನ್ನಷ್ಟು ವಿದ್ಯೆಯನ್ನ ಕಲ್ತು, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ವಿದ್ಯಾವಂತ ಒಬ್ಬ ವಿದ್ಯೆನ ಕಲ್ತಿರ್ತಕ್ಕಂಥ ಪುಣ್ಯಾತ್ಮನಿಗೆ ತಾನು 10 ಹಲವಾರು ತರ ವಿಧಿವಿಧಾನವಾಗಿ ಕೆಲಸಗಳನ್ನ ಮಾಡಬಹುದು. ತನ್ನ ಹೊಟ್ಟೆಪಾಡಿಗಾಗಿ ತಾನು ಏನೆಲ್ಲ ಕೆಲಸಗಳು ಮಾಡಿದ್ರು ಸಹಿತ ತನ್ನ ಧರ್ಮವನ್ನ ತೊರೆದಿರ, ಧರ್ಮದಲ್ಲಿರ್ತಕ್ಕಂಥ ಕೆಲವು ರಹಸ್ಯಗಳನ್ನು ಗಮನದಲ್ಲಿಟ್ಕೊಂಡು ತನ್ನ ತಂದೆ ತಾಯಿಗೆ ಗೌರವ ಕೊಟ್ಕೊಂಡು ಜೀವನನ ಸಾಗಿಸ್ಕೊಂಡು ಹೋದ್ರೆ ಖಂಡಿತ ತಪ್ಪಲ್ಲ. ನೀನು ಮಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದು ಇದರಲ್ಲೇ ಜೀವನ ಮಾಡಬೇಕು ಅಂತಲ್ಲ. ಇದಕ್ಕಿನ್ನ ಬೇರೆ ಏನಾದ್ರು ಆಲೋಚನೆ ಮಾಡಬಹುದು. ನೀನು ಇನ್ನೂ ಸಾಕಷ್ಟು ಕೆಲಸ ಇದೆ. ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಈ ಪ್ರಪಂಚದಲ್ಲಿ 10 ಹಲವಾರು ಸಾವಿರದಷ್ಟು ಕೆಲಸಗಳಿದೆ. ಆದ್ರೆ ಅದರಲ್ಲಿ ಯಾವುದು ಬೇಕು, ಯಾವುದು ನಿನಗೆ ಯೋಗ್ಯವಾಗಿದೆ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕಾದ ನಿನ್ ಧರ್ಮ. ಇದಕ್ಕೆ ಬೇಕಾದಂತಹ ಜ್ಞಾನವನ್ನು ನೀನು ಸಂಪಾದನೆ ಮಾಡ್ಕೋಬೇಕು. ಫಸ್ಟ್ ನೀನು ವಿದ್ಯೆಯನ್ನ ಸಂಪಾದನೆ ಮಾಡಬೇಕು. ವಿದ್ಯೆ ಇದ್ರೆ, ನಿನ್ ತಲೆಯಲ್ಲಿ ಆ ವಿದ್ಯಾಭ್ಯಾಸ ಇದ್ರೆ ಖಂಡಿತ ಅನುಕೂಲ ಆಗುತ್ತೆ. ಆದ್ರೂ ನಿನ್ನ ಸ್ವರತರಂಗದಲ್ಲಿ ಸ್ವಲ್ಪ ನೀನು ಹಾರ್ಡ್ ವರ್ಕ್ ಮಾಡಲೇಬೇಕು. ನೀನ್ ಸ್ವಲ್ಪ ಕಷ್ಟ ಬಿದ್ದರೆ ಖಂಡಿತ ಒಳ್ಳೆ ಫಲ ಇದೆ, ಒಳ್ಳೆ ಯಶಸ್ಸಿದೆ. ಒಳ್ಳೇದಾಗ್ಲಿ ಮಗು. ಧನ್ಯವಾದ ಗಿರೀಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ ವೀಕ್ಷಕರೇ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ನಾ ದಾವಣಗೆರೆಯಿಂದ ಕರೆ ಮಾಡ್ತಾ ಇರೋದು. ತಮ್ಮ ಹೆಸರು ಹೇಳ್ತೀರಾ? ಹೆಸರು ಹೇಳಲ್ಲ ರೀ. ಪರವಾಗಿಲ್ಲಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ಹಾ ಸರಿ, ಕೊಡ್ರಿ. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆಯವ್ರ ಬಗ್ಗೆ ಸ್ವಲ್ಪ ಹೇಳಬೇಕಿತ್ತು ಗುರುಜಿ. ಇದ್ದಾರಮ್ಮ ಮನೆಯವರು? ಹಾ ಇದ್ದಾರೆ ಗುರುಜಿ, ಕೊಡ್ತೀನಿ ನೋಡ್ರಿ. ಕೊಡಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ.
ಅಂದ್ರೆ ನಾವು ಇಲ್ಲಿ ಕೆಲಸ ಹೋಗ್ತಿದ್ದೆ ಗುರುಜಿ. ಕೆಲಸ ಹತ್ರ ಬಹಳ ನಮಗೆ ಕಿರುಕುಳ ಆಗ್ಬಿಟ್ಟೈತಿ ಗುರುಜಿ. ಅದಕ್ಕೆ ಬಹಳ ನಮಗೆ ಪರಿಸ್ಥಿತಿ ಸ್ವಲ್ಪ ಕೆಟ್ಟದಾಗ್ಬಿಟ್ಟೈತಿ ಗುರುಜಿ. ಏನು ಕೆಲಸ ಮಾಡ್ತೀರಿ ತಾವು? ನಾವು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೆ ಗುರುಜಿ. ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ರಿ? ಹಾಂ ಹಾಂ. ಹ್ಞೂ ಗುರುಜಿ. ಹಲೋ ಹಲೋ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ. ಮತ್ತೊಂದ್ಸಲ ಈ ಮಂಗಳೂರಿನ ಕಾರ್ಯಕ್ರಮದ ಬಗ್ಗೆ ಮಂಗಳೂರು ಕಾರ್ಯಕ್ರಮ ತಿಳಿಸಿದ್ಯಾ ತಾಯಿ? ಮತ್ತೊಂದು ಕಾರ್ಯಕ್ರಮದ ಬಗ್ಗೆ ತಿಳಿಸ್ಬಿಡು. ವೀಕ್ಷಕರೇ, ಈಗ ನಿಮ್ಮ ಪತ್ರಗಳನ್ನ ಓದುವಂತ ಸಮಯ. ಪತ್ರದಲ್ಲಿ ನೀವು ಬರೆದಿರುವಂತಹ ಸಮಸ್ಯೆಗಳಿಗೆ ಗುರುಜಿ ಪರಿಹಾರ ಕೊಡುವಂತಹ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಮೊದಲನೇ ಪತ್ರ ಬಂದಿದೆ ಗುರುಜಿ. ಇದು ಅವ್ರು ಕಳಿಸ್ಕೊಟ್ಟಿರುವಂತ ಕಣ್ಣಿನ ರೇಖೆ ಚಿತ್ರ. ಸುಮಂಗಲಿ ಅನ್ನುವಂಥವ್ರು ಪತ್ರವನ್ನ ಬರೆದಿದ್ದಾರೆ. ನನ್ನ ಪ್ರೀತಿಯ ಮಹರ್ಷಿ ಆನಂದ ಗುರುಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ನೀವು ಹೇಗಿದ್ದೀರಾ ಗುರುಜಿ? ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂಥ ಮಹರ್ಷಿವಾಣಿ ನೇರ ಪ್ರಸಾರ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು 4 ಜನ ಮಕ್ಕಳು. ನಾವು ಚಿಕ್ಕವರಿದ್ದಾಗಲೇ ನಮ್ಮ ಅಜ್ಜ ಮನೆಯಿಂದ ಹೊರಗೆ ಹಾಕಿದರು. ತಂದೆ ತಾಯಿ ತುಂಬಾ ಕಷ್ಟಪಟ್ಟು ನಮ್ಮನ್ನೆಲ್ಲರೂ ಕೂಡ ದೊಡ್ಡವರನ್ನಾಗಿ ಮಾಡಿದ್ದಾರೆ. ಮನೆಯಲ್ಲಿ ಬಹಳ ಬಡತನ ಮತ್ತು ಶಾಂತಿ ಇರುವುದಿಲ್ಲ. ಎಷ್ಟು ಹಣ ಇದ್ದರೂ ಹಣ ನಿಲ್ಲುವುದಿಲ್ಲ ಗುರುಜಿ. 4 ಜನರಲ್ಲಿ ಮೊದಲನೆಯವಳು ಮತ್ತು 3ನೇಯವಳು ಅವರ ಗಂಡನ ಮನೆಯಲ್ಲಿ ಚೆನ್ನಾಗಿ ಇದ್ದಾರೆ. ಈಗ ನನಗೆ ಮತ್ತು 4ನೇಯವನು ಅಂದರೆ ನನ್ನ ತಮ್ಮ ವೀರೇಶನಿಗೆ ಸಮಸ್ಯೆ ಇರುವುದು ತುಂಬಾ ದುಃಖದ ವಿಚಾರ. ನಾನು 4 ವರ್ಷ ಇರುವಾಗಲೇ ಬಿದ್ದು 2 ಮೊಣಕಾಲಿಗೆ ಚರ್ಮದಲ್ಲಿ ಬಿಳಿ ಕಲಿಯಾಗಿದೆ. ಆ ಕಾರಣಕ್ಕಾಗಿ ಬಂದಂತ ಮನೆತನ ಹಿಂದಿರುಗಿ ಹೋದವು. ಈಗ ಇದ್ದದ್ದಲ್ಲೇ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಅವರಿರುವಂಥ ಊರಿನಲ್ಲೇ ಮದುವೆ ಮಾಡಿಕೊಟ್ಟಿದ್ದಾರೆ. ನನಗೆ ಮುದ್ದಾದ 2 ಚಿಕ್ಕ ಮಕ್ಕಳಿದ್ದಾರೆ. ನನ್ನ ಗಂಡನಿಗೆ ದುಶ್ಚಟಗಳು ಹೆಚ್ಚಾಗಿವೆ. ನನ್ನ ಮೇಲೆ ಸಂಶಯ ಮೂಡಿ 5 ತಿಂಗಳು ಮತ್ತು 2 ವರ್ಷ ಇರುವಂಥ ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆ. ಈಗ ತವರು ಮನೆಯಲ್ಲೇ ಇದ್ದೇನೆ ಗುರುಜಿ. ನಮ್ಮ ಜವಾಬ್ದಾರಿ 19 ವರ್ಷದ ತಮ್ಮನ ಮೇಲೆ ಬಿದ್ದಿದೆ. ಅವನಿಗೂ ಕೂಡ ಅದೇ ಸಮಸ್ಯೆ. 4 ವರ್ಷ ಇರುವಾಗ ಗೋಡೆ ತೆರೆದ ನೆಪದಿಂದ 2 ಮೊಣಕಾಲು ಪಾದದ ಮೇಲೆ ಬಿಳುಪಿನ ಕಲಿಯಾಗಿ ಸ್ವಲ್ಪ ಹೋಗುವುದು ಬರುವುದು ಬೇರೆ ಜಾಗದಲ್ಲಿ ಹುಟ್ಟಿಕೊಳ್ಳುವುದು ಆಗ್ತಾ ಇರುತ್ತೆ. ಹೀಗಾಗಿ ನಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನುವ ಚಿಂತೆ ನಮ್ಮನ್ನ ಕಾಡುತ್ತಿದೆ. ನನ್ನ ತಾಯಿ ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ನನ್ನ ತಮ್ಮನ ಭವಿಷ್ಯ ಏನಾಗಿರುತ್ತೆ ಗುರುಜಿ ತಿಳಿಸಿಕೊಡಿ ಅಂತ ಪತ್ರವನ್ನ ಬರೆದಿದ್ದಾರೆ ಸುಮಂಗಲ ಅವರು. ಸುಮಂಗಲ ಅವರೇ, ತಾವು ಬರೆದು ಕಳಿಸಿರ್ತಕ್ಕಂತಹ ಕಾಗದ ಜೊತೆಗೆ ನಿಮ್ಮ ಕಣ್ಣಿನ ರೇಖೆಯನ್ನು ಆಧಾರಪಟ್ಟು ನೋಡಿದ್ರೆ ನಿಮ್ಮ ಬಲಗಣ್ಣಿನ ರೇಖಾಚಾರ ಪ್ರಕಾರ ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ ಗುರು ಮತ್ತು ಚಂದ್ರ ಇರತಕ್ಕಂಥದ್ದು ಮತ್ತು ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಮೇಲಿಂದ ಮೇಲೆ ಸಮಸ್ಯೆಗಳ ಸೆರಮಾಲೆ ನೆಮ್ಮದಾಗಿದೆ. ಆದರೆ ಯಾವುದೇ ಸಮಸ್ಯೆಗಳಿಗಾದರೂ ಒಂದಿಷ್ಟು ಪರಿಹಾರ ಅಂತ ಖಂಡಿತ ಇದ್ದೇ ಇರುತ್ತೆ. ನಾವು ಕೆಲವು ಸತಿ ಬರೀ ಕಷ್ಟಗಳನ್ನು ಮಾತ್ರ ಕೌಂಟ್ ಮಾಡಿ ಬರಿತಾ ಇರ್ತೀವಿ. ಇದರ ಮಧ್ಯದಲ್ಲಿ ಬಂದು ಹೋಗ್ತಕ್ಕಂಥ ಸುಖದ ಸನ್ನಿವೇಶಗಳನ್ನು, ನೆಮ್ಮದಿಯ ವಾತಾವರಣವನ್ನು ಅಥವಾ ಸಂತೋಷದ ಸಮಯವನ್ನು, ಇದು ಯಾವುದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸ್ಕೊಳ್ಳಲ್ಲ. ಅಂದರೆ ಸಂತೋಷ ಇದ್ದಾಗ ಯಾವುದೂ ಗಮನಕ್ಕೆ ಬರೋದಿಲ್ಲ. ಇದು ನಿಮಗೆ ಅಲ್ಲ, ಪ್ರತಿಯೊಬ್ಬರು ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಇರತಕ್ಕಂಥದ್ದು. ಕಷ್ಟ ಅಂದದ್ದನ್ನು ಮಾತ್ರ ನಾವು ಗಮನಕ್ಕೆ ತಂದುಕೊಳ್ತೀವಿ. ಸುಖದ ಸನ್ನಿವೇಶವನ್ನು ಎಲ್ಲವನ್ನು ಸಹಿತ ಯಾವುದೂ ಕೌಂಟ್ ಮಾಡೋದಲ್ಲ, ಅದು ನೆನಪು ಮಾಡ್ಕೊಳ್ಳಲ್ಲ. ಇವತ್ತು ಭಾಳ ಸಂತೋಷವಾಗಿದ್ದೀವಿ, ಭಾಳ ಹ್ಯಾಪಿಯಾಗಿದ್ದೀವಿ, ಎಲ್ಲರಿಗಿನ್ನ ಇವತ್ತು ಭಾಳ ಉನ್ನತ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂದರೆ ಈ ದಿನನ ನಾವು ಮೆಮೊರಿಬಲ್ ಆಗಿ ನಿಂತ್ಕೊಳ್ಳೋದಿಲ್ಲ, ಅದು ನೆನೆಸ್ಕೊಳ್ಳೋದಿಲ್ಲ. ಆದರೆ ಒಂದು ಚಿಕ್ಕ ಕಷ್ಟ ಅಥವಾ ಒಬ್ಬ ಕೆಟ್ಟ ವ್ಯಕ್ತಿ ಅಥವಾ ಒಂದು ಕೆಟ್ಟ ಸನ್ನಿವೇಶ, ಇದು ಮಾತ್ರ ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿಬಿಡುತ್ತೆ, ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ನೀವು ಸುಖ ಮತ್ತು ಸಂತೋಷ ನಿಮ್ಮ ಕಣ್ಣಿನ ರೇಖೆಯಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ದೆ ಆದರೆ ಎರಡೂ ಸರಿಸಮಾನವಾಗಿಯೇ ಇದೆ. ಹಾಗಾಗಿ ನೀವು ಭಯಬಿಡಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ಕಷ್ಟನೇ ಜಾಸ್ತಿ ಇದೆಯಲ್ಲ, ಈ ಕಷ್ಟಕ್ಕೆ ಪರಿಹಾರವೇ ಇಲ್ವಾ, ಈ ಕಷ್ಟ ನನಗೆ ಕೊನೆ ಆಗೋದು ಯಾವಾಗ, ಈ ಪ್ರಕಾರವಾದ ನಿಮ್ಮ ಆಲೋಚನೆಗಳಿದ್ದರೆ ಅತಿ ಶೀಘ್ರವಾಗಿ ಈ ಕಷ್ಟದಿಂದ ಹೊರಬರುವಂಥ ಸಾಂದ್ರತೆಗಳು ಭಾಳ ಇದೆ. ಆದರೆ ಮನುಷ್ಯನಿಗೆ ಏಕಾಏಕಿ ಕಷ್ಟಗಳೆಲ್ಲವೂ ಸಹಿತ ಮುಗಿದೋಗುವಂಥದ್ದಲ್ಲ. ಮನುಷ್ಯ ಜೀವನದಾದ್ಯಂತ ಆತನ ಕಡೆಯ ಕ್ಷಣದವರೆಗೂ ಸಹಿತ ಕಷ್ಟಾಸುಖಗಳೆಂಬತಕ್ಕಂಥ ಒಂದು ನಾಣ್ಯದ 2 ಮಕ್ಕಳನ್ನು ತನ್ನ ಜೀವನದಲ್ಲಿ ಇಟ್ಕೊಂಡಿರ್ತಾನೆ. ಅದರಿಂದ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಯಾವುದು ಇವತ್ತಿನಿಂದ ಇನ್ನು ಮುಂದಕ್ಕೆ ಎಲ್ಲ ಒಳ್ಳೆಯ ದಿನನೇ ಬರುತ್ತಾ? ಖಂಡಿತ ಯಾರಿಗೂ ಬರೋದಿಲ್ಲ. ಈ ಪ್ರಪಂಚದಲ್ಲಿ ಹುಟ್ಟತಕ್ಕಂಥ ಜಲಚರಗಳಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮನುಷ್ಯ ಸಂಕುಲದವರೆಗೂ ಮನುಷ್ಯನವರೆಗೂ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಖಂಡಿತ ಇರುತ್ತೆ. ಒಂದು ಪಕ್ಷಿಗಳಿಗೂ ಸಹಿತ ಇವತ್ತು ಊಟ ಸಿಕ್ಕಿರುತ್ತೆ, ನಾಳೆ ಊಟ ಸಿಗೋದಿಲ್ಲ, ಬಾರಿ ಹುಡುಕಾಡ್ತಾ ಇರುತ್ತವೆ. ಹಾಗೆ ಒಂದು ಪ್ರಾಣಿಗಳಿಗೂ ಅಷ್ಟೇ ಇವತ್ತು ಸಮೃದ್ಧಿಯಾದಂಥ ಒಳ್ಳೆ ಊಟ ಸಿಗುತ್ತೆ, ನಾಳೆ ಒಂದು ಬಿಸ್ಕೆಟು, ಒಂದು ಬ್ರೆಡ್ಡು, ಬನ್ನೋ ಸಿಕ್ಕೋದಿಲ್ಲ. ಹಾಗೆ ಭಗವಂತ ಆಯಾ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಕೊಟ್ಟು ಬಿಟ್ಟಿರ್ತಾರೆ, ಅದು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನೀವು ಅಂದುಕೊಂಡಂತಹ ರೀತಿ ಮುಂದಿನ ದಿನಗಳು ಭಾಳ ಕಷ್ಟನ? ಖಂಡಿತ ಇಲ್ಲ.
ಇಲ್ಲಿವರೆಗೂ ನೀವೇನು ಕಷ್ಟ ನೋಡಿದ್ರು ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕು ಕಾಣ್ತೀರಿ. ಅದಾದಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಬಂದೇ ಬರುತ್ತೆ. ಹಾಗೆ ಬರೀ ಸುಖದಿಂದಲೇ ಜೀವನ ಅಲ್ಲ, ಅಥವಾ ಕಷ್ಟದಿಂದಲೇ ಜೀವನವೂ ಅಲ್ಲ. ಜೀವನದಲ್ಲಿ ಕಷ್ಟ ಸುಖ ಅಂತಕ್ಕಂಥದ್ದು ಸರಿಸಮ ಪ್ರಮಾಣವಾಗಿ ಬರ್ತಕ್ಕಂಥದ್ದು. ಎಲ್ಲ 4 ದಿವಸ ನಿಂದನೆ ಮಾಡೋರು ಇರ್ತಾರೆ, 4 ದಿವಸ ಹೊಗಳೋರು ಇರ್ತಾರೆ, 4 ದಿವಸ ತೆಗಳೋರು ಇರ್ತಾರೆ, ಇನ್ನು 4 ದಿವಸ ಇನ್ನೇನೋ ಮಾತಾಡೋರು ಇರ್ತಾರೆ. ಬಟ್ ಎಲ್ಲ 4 ದಿವಸನೇ. ಈ 4 ದಿವಸ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಬಗ್ಗೆ ಆಲೋಚನೆ ಮಾಡಿ ಮಾತಾಡ್ತಾ ಇರ್ಬೋದು. ಹಾಗೆ ಮುಂದಿನ ದಿನಗಳು ಅವನು ಅದೇ ಥರ ಮಾತಾಡ್ತಾನ? ಖಂಡಿತ ಇಲ್ಲ. ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ, ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ, ನಿಮ್ಮ ಜೀವನ ಭಾಳ ಯಶಸ್ಸಾಗಿರಲಿ. ಹಾಗೆ ನೀವು ನಂಬಿರ್ತಕ್ಕಂತಹ ದೇವತೆಯನ್ನು ಆರಾಧನೆ ಮಾಡಿ, ಜೊತೆಗೆ ಸಾಂಬ ಸದಾಶಿವನಿಗೆ ಶಿವನಿಗೆ 9 ಸೋಮವಾರ ಶಿವನ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ಉಪ್ಪು ಕೊಟ್ಟು ಪ್ರಾರ್ಥನೆ ಮಾಡಿ, ನಿಮ್ಮ ದೇಹದ ಮೇಲೆ ಇರ್ತಕ್ಕಂಥ ಚರ್ಮವಾದಿಗಳು, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ನೋವು ನಲಿವು ಎಲ್ಲವೂ ಸಹಿತ ದೂರ ಆಗಿ ಸಂತೋಷದಿಂದ ಚೆನ್ನಾಗಿರ್ತೀರಿ. ಒಳ್ಳೆಯದಾಗಲಿ. ಹಾಗೆ ಮತ್ತೊಂದು ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಬಹುಶಃ ಇನ್ನೂ ಪರದೆ ಮೇಲೆ ನಿಮ್ಮ ಕಣ್ಣಿನ ರೇಖೆನೇ ಇದೆ ನೋಡಿ, ನಿಮ್ಮ ಅದೃಷ್ಟ ಎಷ್ಟಿದೆ. ನಾನು ಲೋಕ ಕಲ್ಯಾಣಾರ್ಥವಾಗಿ ಅಂತ ನಾನು ತಗೊಳ್ತಾ ಇದ್ದೇನೆ, ಪರದೆ ಮೇಲೆ ಇನ್ನೂ ನಿಮ್ಮ ಫೋಟೋ ಹೋಗ್ತಾ ಇದೆ ಅಂದರೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಶಿವನ ಆರಾಧನೆ, ಶಿವನಿಗೆ ನೀವು ಆರಾಧನೆ ಮಾಡಿ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಲೋಕ ಕಲ್ಯಾಣಾರ್ಥವಾಗಿ ಲಕ್ಷದ ಬಿಲ್ವಾರ್ಚನೆ, 1,001 ಬಿಲ್ವಾರ್ಚನೆ ನಡೀತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ 1,001 ಬಿಲ್ವಾರ್ಚನೆ ಶಿವನಿಗೆ ನಡೀತಾ ಇದೆ. ಇದು ನಡೀತಾ ಇರತಕ್ಕಂಥದ್ದು ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಸುಕ್ಷೇತ್ರ ಬಸವಪುರದಲ್ಲಿ ಉದ್ಭವ ಶ್ರೀ ಗಂಗಮ್ಮದೇವಿ ದೇವಸ್ಥಾನ. ಇಲ್ಲಿ ಒಂದು ಸಾಂಬ ಸದಾಶಿವನ ಒಂದು ಶಿವಲಿಂಗ ಪ್ರತಿಷ್ಠಾಪನಾ ಮಹೋತ್ಸವ. ಇದು ಬಹಳ ವಿಶೇಷವಾಗಿದೆ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ನಾನು ಬರ್ತಿದ್ದೇನೆ. ಇದು ಬರ್ತಾ ಇರೋದು 9ನೇ ತಾರೀಕು ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ಅದರಲ್ಲಿ ಬಸವಾಪುರದಲ್ಲಿ, ಸುಕ್ಷೇತ್ರ ಬಸವಾಪುರ. ಆ ಬಸವಾಪುರಕ್ಕೆ ತಾವು ಬನ್ನಿ, ನಾನು ಬರ್ತೇನೆ. ಆ ಭಾಗದ ಸುತ್ತಮುತ್ತ ಜನಕ್ಕೆ ಅಲ್ಲಿ ಒಂದು ವಿಶೇಷವಾಗಿ ಸದಾವಕಾಶ ಏನಪ್ಪ ಅಂದರೆ 1,001 ಬಿಲ್ವಾರ್ಚನೆ. ಆ ಬಿಲ್ವಾರ್ಚನೆಗೆ ನೀವು ಸಹಿತ ಬಿಲ್ವಪತ್ರೆಯನ್ನು ತಂದು ಆ ಶಿವಲಿಂಗಕ್ಕೆ ಅರ್ಪಣೆ ಮಾಡಬಹುದು. ಯಾಕೆಂದರೆ ಶಿವ ಕೇಳೋದು ಬಿಲ್ವಪತ್ರೆ, ಭಸ್ಮ, ಸ್ವಾಮಿಗೆ ತುಂಬೆ ಹೂ, ಈ 3 ಕೇಳೋದು. ಇನ್ನು ಮೃಷ್ಟಾನ್ನ ಕೇಳಲ್ಲ ಶಿವ ಕೇಳತಕ್ಕಂಥದ್ದೇ ಬಿಲ್ವಾರ್ಚನೆ. ಆ ಬಿಲ್ವಪತ್ರೆ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು. ಅಂತಹ ಬಿಲ್ವಪತ್ರೆಯನ್ನು ನೀವು ತೆಗೆದುಕೊಂಡ್ಬಂದು ಸಾಂಬ ಸದಾಶಿವನಿಗೆ ಅರ್ಪಣೆ ಮಾಡಬಹುದು. ಒಳ್ಳೆಯದಾಗಿ. ಗುರುಜಿ ಹತ್ರ ಮಾತನಾಡ್ತಾ ಹೋಗ್ತೀನಿ. ಗುರುಜಿ, ದಿನ ಭವಿಷ್ಯ ಅಂದರೆ ರಾಶಿಗಳ ಭವಿಷ್ಯ ತಿಳಿಸ್ಕೊಡ್ಬೇಕಾದ್ರೆ ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರಿ, ಈಗ ತುಲಾ ರಾಶಿಯಿಂದ. ಖಂಡಿತಮ್ಮ, ತುಲಾ ರಾಶಿಯವರೆಗೂ ತಿಳಿಸ್ಕೊಡ್ತಾನೆ. ಜೊತೆಗೆ ಇವತ್ತು ವಿಳೆದೆಲೆ ಬಂದಿದೆ. ನಿನ್ನೆ ವಿಳೆದೆಲೆ ನಿಂತಿತ್ತು. ಅಂದರೆ ವಿಳೆದೆಲೆ ನಿನ್ನೆ ಇದರ ಭವಿಷ್ಯತ್ತನ್ನು ತಿಳಿಸಬೇಕಾಗಿತ್ತು, ತಿಳಿಸ್ಲಿಕ್ಕಾಗಿರಲಿಲ್ಲ, ಸಮಯದ ಅಭಾವ ಇತ್ತು. ಅಂದರೆ ಇದರಿಂದ ದಾಂಪತ್ಯಕ್ಕೆ ಬರತಕ್ಕಂತಹ, ದಾಂಪತ್ಯದಲ್ಲಿರ್ತಕ್ಕಂತಹ ವಿರಸವನ್ನು, ಸರಸವನ್ನು ಹಾಗೆ ಹೇಗೆ ಮಾರ್ಪಡಿಸ್ಕೊಳ್ಬೋದು, ಗಂಡ ಹೆಂಡತಿರ ಇಬ್ಬರ ಮಧ್ಯದಲ್ಲಿ ಬರ್ತಕ್ಕಂತಹ ವೈರತ್ವವನ್ನು, ಆ ಒಂದು ಕೆಲವು ಕೆಟ್ಟ ಸನ್ನಿವೇಶಗಳೇನಾಗುತ್ತೆ, ಸಣ್ಣ ಪುಟ್ಟ ಜಗಳ ಕದನ ಬೆಳೆದು ಹೆಮ್ಮರ ಆಗಿಬಿಡುತ್ತೆ. ಎಂಥದ್ದೇ ಆದರೂ ಸಹಿತ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಅಂದರೆ ರಾತ್ರಿ ಊಟ ಆಗಿ ತಾರ ಮಲಗಿದ್ರೆ ಆ ಜಗಳ ಎಲ್ಲ ಹೊರಟೋಗ್ಬಿಡುತ್ತಂತೆ. ಅಂದರೆ ಆ ಪ್ರೀತಿ ವಿಶ್ವಾಸವನ್ನು ಅಲ್ಲಿ ಬೆಸೀತಾರೆ. ಆದರೆ ಅಲ್ಲೂ ಸಹಿತ ಪ್ರೀತಿ ವಿಶ್ವಾಸವನ್ನು ಬೆಸಲಿಕ್ಕೆ ಆಗದಂತಹ ಗಾಢವಾದಂತಹ ಜಗಳ ಅಲ್ಲಿ ಆಗ್ತಿದ್ರೆ, ಗಂಡ ಹೆಂಡತಿ ಇಬ್ಬರು ಸಹಿತ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೇಳಿ ಒಬ್ಬರು ಈ ಕಡೆ ಒಬ್ರು ಆ ಕಡೆ ತಿರ್ಕೊ ಮಲ್ಕೊಳ್ಳುವಂಥ ಸನ್ನಿವೇಶ ಆಗಿಬಿಟ್ರೆ ದಂಪತಿಗಳಲ್ಲಿ ನೆಮ್ಮದಿ ಇಲ್ಲ, ಸುಖ ಸಂತೋಷ ಇಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ದು ಉದ್ಯೋಗಕ್ಕೆ ಹೊರಡತಕ್ಕಂತಹ ಪುರುಷ ತಾನು ಗಂಡಸು ಹೊರ ಕೆಲಸಕ್ಕೆ ಹೊರಟರು ಸಹಿತ ಅಲ್ಲಿ ಆತನಿಗೂ ನೆಮ್ಮದಿ ಇರಲ್ಲ. ಮನೇಲಿ ನಿಂತು ಅಡುಗೆ ಮಾಡಿ, ಮನೇಲಿ ಮಕ್ಕಳನ್ನ, ಮನೇಲಿರ್ತಕ್ಕಂಥ ಪರಿಸರ, ಇದೆಲ್ಲ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ಮಹಿಳೆ ಹೆಣ್ಣುಮಗಳು, ಆ ತಾಯಿಗೂ ನೆಮ್ಮದಿ ಇರೋದಿಲ್ಲ. ಅದಕ್ಕೋಸ್ಕರ ಭಗವಂತ ಇಬ್ಬರನ್ನೂ ಸಹಿತ ಬೆಸೆದು ಏನೇ ಸಮಸ್ಯೆ ಬಂದರೂ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂಥೇಳಿ ಅಲ್ಲಿಗೆ ನಿಲ್ಲಿಸಿಟ್ಟಿದ್ದಾನೆ. ಪುನಃ ನಾಳಿನ ಬೆಳಗಿನ ಸೂರ್ಯೋದಯಕ್ಕೆ ಮುನ್ನ, ಸೂರ್ಯೋದಯದೊಳಗಾಗಿ ಈ ಜಗಳ ಕದನ ಮುಗಿದಿರಬೇಕು. ನಾಳೆ ಹೊಸದಾಗಿ ನೀವು ಜೀವನವನ್ನು ಪ್ರಾರಂಭಿಸಬೇಕು. ಇಂತಹ ಪ್ರಾರಂಭ ಮಾಡಬೇಕಾದ್ರೆ ಇಲ್ಲಿ ಬಂದು ಒದಗತಕ್ಕಂತಹ ಯಾವುದೇ ಒಂದು ಸನ್ನಿವೇಶಗಳಾಗಿದ್ದರೂ, ಅಂತಹ ಕೆಟ್ಟ ಸನ್ನಿವೇಶಗಳು, ಕೆಟ್ಟ ಕಾಲ ಇದ್ದರೆ ಅದನ್ನು ದೂರ ಮಾಡಲಿಕ್ಕೆ ಈ ಒಂದು ವಿಳೆದೆಲೆಯಲ್ಲಿರ್ತಕ್ಕಂತಹ ತಂತ್ರ ರಹಸ್ಯವನ್ನು ಭಗವಂತ ಬರೆದಿಟ್ಟಿದ್ದಾನೆ. ಇದೆಲ್ಲವನ್ನೂ ಸಹಿತ ನೀವು ತಿಳ್ಕೊಂಡಿರೋ ಮಟ್ಟಿಗೆ ಇದು ಸ್ವಯಂ ಪ್ರಭೆ ಅಲ್ಲ, ಅಥವಾ ಒಬ್ಬರೇ ನಾವು ಸೃಷ್ಟಿಸಿ ಹೇಳ್ತಕ್ಕಂಥದ್ದಲ್ಲ. ಹಿಂದೆ ಹಿರಿಯರು ಅನುಭವ ಸಿದ್ಧಿ ಯಂತ್ರಗಳನ್ನು ಬರೆದಿಟ್ಟಿದ್ದಾರೆ. ಅವ್ರ ಅನುಭವವನ್ನು ಪಡೆದು ಅವರು ಇಂತಹ ಕಾಯಕವನ್ನು ಮಾಡಿ ಈ ಕಾಯಕದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ಅಂತಕ್ಕಂಥದ್ದನ್ನು ನಂಬಿಕೆ ತೆಗೆದುಕೊಂಡು ಅದಾದ ನಂತರ ಬರೆದಿಟ್ಟಿರ್ತಕ್ಕಂತಹ ತಂತ್ರ ರಹಸ್ಯಗಳು. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ರಹಸ್ಯಗಳ ವಿಳೆದೆಲೆಯಲ್ಲಿ ಯಾವ ತಂತ್ರ ರಹಸ್ಯ ಇದೆ, ಜೊತೆಗೆ ಇದು ಗೌಪ್ಯತೆ ಇಲ್ಲ. ಇದು ಬರೀ ಹೆಂಡತಿ ಮಾತ್ರ ಮಾಡಬೇಕಾ, ಅಥವಾ ಗಂಡ ಮಾತ್ರ ಮಾಡಬೇಕಾ, ಮನೇಲಿರ್ತಕ್ಕಂಥವ್ರು ಒಬ್ಬರು ಮಾಡಿ ಇನ್ನೊಬ್ರು ಗೊತ್ತಿಲ್ದಿರ ಅವ್ರನ್ನ ವಶೀಕರಿಸ್ಕೋಬೇಕಾ, ಆಕರ್ಷಣೆ ಮಾಡಬೇಕಾ, ಇದು ಯಾವುದೂ ಅಲ್ಲ. ಇಂತಹ ಪ್ರಯೋಗ ಮಾಡಬೇಕಾದ್ರೆ ಇಬ್ಬರ ಗಮನಕ್ಕೂ ಬರಬೇಕು. ಗಂಡನಿಗೂ ಗೊತ್ತಿರಬೇಕು, ಹೆಂಡತಿಗೂ ಗೊತ್ತಿರಬೇಕು. ನಮ್ಮ ಜೀವನ ಇದರಿಂದಲಾದರೂ ನಾವು ನೆಮ್ಮದಿ ಸಂತೋಷ ಪಡಿತೀವಿ ಅನ್ನೋ ಒಂದು ನಂಬಿಕೆಯನ್ನು ನಾವಿಬ್ಬರೂ ತೆಗೆದುಕೋಬೇಕು.
ಇಬ್ಬರು ದಂಪತಿಗಳ ಮಧ್ಯದಲ್ಲಿ ಇಬ್ಬರಿಗೂ ತಿಳಿದು ನಡೆಸ್ತಕ್ಕಂಥ ಈ ಒಂದು ತಂತ್ರ ರಹಸ್ಯ, ಈ ರಹಸ್ಯವನ್ನು ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸ್ವಲ್ಪ ಹೊತ್ತಿನ ನಂತರ. ಗುರುಜಿ, ದಾಂಪತ್ಯ ಕಲಹ ನಿವಾರಣೆಗೆ ಪರಿಹಾರ ತಿಳಿಸ್ಕೊಡ್ತಾ ಇದ್ರಿ, ಆದರೆ ಅದಕ್ಕೂ ಮೊದಲು ಈಗ ನಾವು ದಿನ ಭವಿಷ್ಯದ ಕಡೆ ರಾಶಿಗಳ ಭವಿಷ್ಯದ ಬಗ್ಗೆ ಗಮನವನ್ನು ಕೊಡೋಣ. ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ರಿ, ಈಗ ತುಲಾ ರಾಶಿ ಅಂತ. ಖಂಡಿತಮ್ಮ ತಿಳಿಸ್ತೀನಿ. ಅದಕ್ಕೂ ಮುನ್ನ ಮಹರ್ಷಿ ವಾಣಿ ನೋಡ್ತಾ ಇರತಕ್ಕಂಥ ನನ್ನ ಅಭಿಮಾನಿ ದೇವರುಗಳಲ್ಲಿ ಒಂದು ವಿನಂತಿಸ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಆನಂದ್ ಗುರೂಜಿಯವರೇ ಸ್ವಂತಹ ತಯಾರು ಮಾಡಿರ್ತಕ್ಕಂತಹ ಯಂತ್ರಗಳಂತಲೋ, ಆನಂದ್ ಗುರೂಜಿಯವರು ಅವರ ಸ್ವಹಸ್ತದಿಂದ ಪೂಜೆ ಮಾಡಿ ಕೊಡ್ತಾ ಇರ್ತಕ್ಕಂಥ ಯಂತ್ರಗಳಂತಲೋ, ಅಥವಾ ಯಾವುದೇ ರುದ್ರಾಕ್ಷಿನೋ ನವರತ್ನನೋ ಸರಗಳು ಯಂತ್ರ ಚಕ್ರ ಇಂತಹದ್ದನ್ನು ಆನಂದ್ ಗುರೂಜಿಯವರೇ ಪೂಜೆ ಮಾಡಿ ಕೊಡ್ತಾ ಇರೋದು ಅಂಥೇಳಿ ಸಾಕಷ್ಟು ಮೈಸೂರು, ಮಡಿಕೇರಿ ಅಥವಾ ಶ್ರೀರಂಗಪಟ್ಟಣ ಇರ್ಬೋದು ಅಥವಾ ಸುತ್ತಮುತ್ತ ಪ್ರಾಂತ್ಯದಲ್ಲಿ, ಇದು ಒಂದು ಭಾಗ ಅಂತಲ್ಲ, ರಾಜ್ಯದಾದ್ಯಂತ, ಕರ್ನಾಟಕದ ರಾಜ್ಯದಾದ್ಯಂತ ಆನಂದ್ ಗುರೂಜಿಯವರೇ ಪೂಜೆ ಮಾಡಿಕೊಡ್ತಾ ಇರ್ತಕ್ಕಂತಹ ಯಂತ್ರ ಚಕ್ರಗಳು ಅಂತ ಹೇಳಿ ಇಲ್ಲದಂಥ ರೀತಿ ಸುಳ್ಳನ್ನು ಹೇಳಿ ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್ ಬಂದಿದೆ, ನಿಮಗೆ ನಿಮ್ಮ ನಂಬರ್ಗೆ ಗಿಫ್ಟ್ ಬಂದಿದೆ, ಈ ನಂಬರ್ಗೆ ಗುರೂಜಿಯವರು ಪೂಜೆ ಮಾಡಿಕೊಡ್ತಕ್ಕಂಥ ಯಂತ್ರದ ಬಾಕ್ಸ್ ಬರ್ತಿದೆ, 2100 ರೂಪಾಯೋ 2300 ರೂಪಾಯೋ ಅಥವಾ 3100 ರೂಪಾಯೋ ಈ ಪ್ರಕಾರವಾದಂತಹ ಮೌಲ್ಯವನ್ನು ಅವರು ವಸೂಲಿ ಮಾಡಿಕೊಂಡು ಆನಂದ್ ಗುರೂಜಿಯವ್ರ ಮೇಲೆ ಇರ್ತಕ್ಕಂತಹ ವಿಶ್ವಾಸವನ್ನು ಎಲ್ಲೋ ಒಂದು ಕಡೆ ಕಲ್ಲು ಹೊಡೆದು ಅದರ ಬಗ್ಗೆ ಇಲ್ಲದಂಥ ರೀತಿ ಅಪಕೀರ್ತಿ ತರಲಿಕ್ಕೆ ಮಾಡ್ತಾ ಇರ್ತಕ್ಕಂತಹ ಜನ ಸಾಕಷ್ಟು ಜನ ಉಟ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಿಮ್ಮಲ್ಲಿ ತಿಳಿಸ್ತಾ ಇರೋದಿಷ್ಟೇ, ಆನಂದ್ ಗುರೂಜಿಯವರು ಯಾವುದೇ ಕಾರಣಕ್ಕೂ ಯಾವ ಚಕ್ರ ಯಂತ್ರಗಳನ್ನು ಸಹಿತ ಆಚೆ ನಿಮಗೆ ಕಳಿಸ್ಕೊಡೋದಿಲ್ಲ. ಯಾಕೆಂದರೆ ಯಾವುದೇ ಚಕ್ರ ಯಂತ್ರಗಳನ್ನಾಗಲಿ, ಯಾವುದೇ ರುದ್ರಾಕ್ಷಿಯನ್ನಾಗಲಿ, ಯಾವುದೇ ನವರತ್ನ ಸರವನ್ನಾಗಲಿ ಅಥವಾ ನಿಮಗೆ ಸಂಬಂಧಪಟ್ಟಾಗಿ ಆನಂದ್ ಗುರೂಜಿಯವರು ಅವರ ಸ್ವಹಸ್ತದಿಂದ ಪೂಜೆ ಮಾಡಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಅವರು ಸ್ವಹಸ್ತದಿಂದ ಪೂಜೆ ಮಾಡಿರೋದು ಶನೈಶ್ಚರ ಮಹಾಯಾಗ, ಆ ಯಾಗದ ಭಸ್ಮ ಮಾತ್ರ, ಅದೂ ಉಚಿತ. ಆನಂದ್ ಗುರೂಜಿಯವರಿಂದ ಏನೇ ಪಡೆದರೂ ಸಹಿತ ಒಂದು ಉಚಿತ ಇರಬಹುದು, ಅಥವಾ ನನ್ನ ಗ್ರಂಥದಲ್ಲಿ ವರ್ಷ ಫಲದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಕೆಲವು ಯಂತ್ರಗಳ ಮಾತ್ರ ನನ್ನ ಆಶ್ರಮದ ವತಿಯಿಂದ ಆಚೆ ಬರ್ತಿರುತ್ತೆ. ಅದನ್ನು ಅಲ್ಲಿ ಅಲ್ಲಿ ಪ್ರತಿಯೊಂದು ಸಹಿತ ಸ್ಪಷ್ಟೀಕರಿಸ್ತಾ ಇದ್ದೇವೆ. ಆದರೆ ಯಾರೊಬ್ಬರೂ ಸಹಿತ ಮೋಸ ಹೋಗಬೇಡಿ, ದಯವಿಟ್ಟು ತಿಳಿಸ್ತಾ ಇದ್ದೇನೆ. ಯಾವುದೇ ಚಕ್ರ ಯಂತ್ರಗಳನ್ನು ಆನಂದ್ ಗುರೂಜಿಯವರು ಯಾವುದೂ ನಿಮಗೆ ಬರೆದು ಕಳಿಸೋದಿಲ್ಲ. ಯಾವುದೇ ಚಕ್ರ ಯಂತ್ರಗಳಾಗಲಿ, ಯಾವುದೇ ರುದ್ರಾಕ್ಷಿ ಆಗಲಿ, ನವರತ್ನ ಆಗಲಿ, ಅಥವಾ ಯಾರಾದರೂ ಆನಂದ್ ಗುರೂಜಿಯವರು ಪೂಜೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ನಿಮಗೆ ಗಿಫ್ಟ್ ಹ್ಯಾಂಪರ್ ಬಂದಿರತಕ್ಕಂಥದ್ದು, ಒಂದು ಲಕ್ಷ್ಮಿಯ ವಿಗ್ರಹ, ಲಕ್ಷ್ಮಿಯ ಕಾಸು, ಆಮೆ ಇರ್ತಕ್ಕಂಥದ್ದು, ದೇವರ ಲಕ್ಷ್ಮಿ 2 ಪಾದಗಳು, ಇದು ಯಾವುದು ಆನಂದ್ ಗುರೂಜಿ ಮಾಡ್ತಾ ಇರೋದಲ್ಲ. ಅದಕ್ಕೋಸ್ಕರ ಯಾರೂ ಇಂಥದ್ದಕ್ಕೆ ಸೊಪ್ಪು ಹಾಕಬೇಡಿ. ಅವರವರು ಸ್ವಂತವಾಗಿ ವ್ಯಾಪಾರ ಮಾಡ್ಕೊಳ್ತಕ್ಕಂಥವ್ರಿದ್ದರೆ ನಿಮಗೂ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ, ನನ್ನ ಹೆಸರನ್ನು ದಯವಿಟ್ಟು ಎಲ್ಲೂ ತರಬೇಡಿ. ನಿಮ್ಮದು ಏನಿದೆಯೋ, ನಿಮ್ಮ ಹೊಟ್ಟೆಪಾಡು, ನಿಮ್ಮ ಕೆಲಸ ಕಾರ್ಯ ಏನಿದೆಯೋ, ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಆದರೂ ಸ್ವಯಂ ಪ್ರಭೆ ಆಗಿರಬೇಕು. ನಿಮ್ಮೊಳಗಿರ್ತಕ್ಕಂಥ ಶಕ್ತಿನ ಹೊರಗಡೆ ತೋರಿಸಿ, ನಿಮ್ಮೊಳಗಿರ್ತಕ್ಕಂಥ ಜ್ಞಾನದಿಂದ ಇನ್ನೊಬ್ಬರನ್ನ ಬೆಳಗಿಸಬೇಕೇ ವಿನಃ ಇನ್ನೊಬ್ಬರ ಹೆಸರನ್ನ ಮಧ್ಯದಲ್ಲೇ ತಂದಿಟ್ಕೊಂಡು ಈ ತರಹ ಅವಘಡಗಳನ್ನು ಮಾಡಬಾರ್ದು. ನೀವು ನಿಮ್ಮ ಹೊಟ್ಟೆಪಾಡಿಗಾಗಿ, ನಿಮ್ಮ ಜೀವನೋಪಾಯಕ್ಕಾಗಿ ನೀವು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನೇರವಾಗಿ ನಿಮ್ಮ ಹೆಸರ ಮೇಲೆ ಆಚೆ ಕಳಿಸಿ. ಅದು ಬಿಟ್ಟು ಆನಂದ್ ಗುರೂಜಿಯವರ ಹೆಸರನ್ನ ದಯವಿಟ್ಟು ಎಲ್ಲೂ ತರಬೇಡಿ. ಇಂಥದ್ದಕ್ಕೆ ಆನಂದ್ ಗುರೂಜಿಯವರು ಯಾವತ್ತೂ ಮುಂದೆ ಬರೋದಿಲ್ಲ. ನನ್ನಿಂದ ಆದರೆ ಉಪಯುಕ್ತವಾದಂಥ ಕೆಲವು ವಿಚಾರಗಳೇನಿದೆ ಅದನ್ನು ವಾಹಿನಿಯಲ್ಲಿ ಕೂತೇ ಮಾತಾಡಿರ್ತೀನಿ. ಇಲ್ಲಿ ಕೂತೇ ನಿಮಗೆ ಉಪಯುಕ್ತವಾದಂಥ ಗಿಡಮೂಲಿಕೆಗಳ ವಿಚಾರವನ್ನು ತಿಳಿಸಿರ್ತೀನಿ. ಯಾವುದೇ ಕಾರಣಕ್ಕೂ ನಾನು ಹೊರಗಡೆ ತರಿಸಲ್ಲ. ಗರಂದಿಗೆ ಅಂಗಡಿಗಳಲ್ಲಿ ಮಾಡ್ತಕ್ಕಂಥ ಧಾನ್ಯಗಳಾಗಲಿ, ಕೆಲವು ವನಸಿರಿಗಳಾಗಲಿ, ಅಲ್ಲೇ ಜಾಸ್ತಿ ಮೌಲ್ಯ, ದುಡ್ಡು ಜಾಸ್ತಿ ಅಂತ ಹೇಳಿದ್ರೆ ಅವರಿಗೆ ತಿಳುವಳಿಕೆ ಪಾಠ ಹೇಳಿರ್ತೀನಿ ನಾನು. ಅಂತಹದ್ದು ನಾನು 2300, 2200 ಅಥವಾ 3000, 3100 ಇದು ಯಾವುದು ಆನಂದ್ ಗುರೂಜಿಗೆ ಬರ್ತಕ್ಕಂಥದ್ದಲ್ಲ, ಆನಂದ್ ಗುರೂಜಿ ಮಾಡ್ತಕ್ಕಂಥದ್ದಲ್ಲ. ಇದು ಸ್ಪಷ್ಟೀಕರಿಸ್ತಿದ್ದೀನಿ. ನಾಳಿನ ಜನತೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ ಮುಗಿದಿತ್ತು ಗುರೂಜಿ. ತುಲಾ ರಾಶಿ ಇನ್ನು ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಶುಕ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ತುಲಾ ರಾಶಿಯವರ ಮನಸ್ಸಲ್ಲಿ ಸಾಕಷ್ಟು ನೋವಿದೆ. ಆ ನೋವನ್ನು ಸಮಂಜಸವಾಗಿ ಮತ್ತೊಬ್ಬರಲ್ಲಿ ಹೇಳ್ಕೊಳ್ಳೋಕ್ಕೂ ಆಗದಿರಾ, ನೀವು ಅದನ್ನು ಸರಿಪಡಿಸೋಕ್ಕೂ ಆಗದಿರಾ ಸಮಸ್ಯೆಗಳನ್ನು ತಂದೊಡ್ಕೊಂಡಿದ್ದೀರಿ. ಇಂತಹ ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಗಣಪತಿನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಚಂಚಲತೆ ಇದೆ. ಈ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂತಹ ವಿಧಾನ, ಇವತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದು, ಹುತ್ತದ ಮಣ್ಣಿನ ಹಣೆಗಿಟ್ಕೊಳ್ತಕ್ಕಂಥದ್ದು,
ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೇಸರಿನ ಸ್ವಲ್ಪ ಹಣೆಗಿಟ್ಕೊಳ್ಳೋದು ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ, ಭಗವತಿಯ ಸಂಪೂರ್ಣ ಅನುಗ್ರಹವನ್ನು ಪಡಿತೀರಿ. ಜೊತೆಗೆ ವೃಶ್ಚಿಕ ರಾಶಿಯವರು ಹನುಮನ ಆರಾಧನೆ ಒಂದೇ ನಿಮ್ಮ ರಾಶಿಯಲ್ಲಿ ನೆಮ್ಮದಿನ ತಂದುಕೊಡ್ತಕ್ಕಂಥದ್ದು. ಓಂ ಶ್ರೀಂ ಹನುಮತೇನ್ ನಮಃ, ಓಂ ಶ್ರೀಂ ಹನುಮತೇನ್ ನಮಃ, ಓಂ ಶ್ರೀಂ ಹನುಮತೇನ್ ನಮಃ. ಹನುಮನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇನ್ನೊಬ್ಬರ ಮಾತು ಕೇಳಿ ನಿಮ್ಮೊಳಗಿರ್ತಕ್ಕಂಥ ಸುಖ ಸಂತೋಷವನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ನಿಮ್ಮ ಜ್ಞಾನ ನಿಮ್ಮ ಕೈಲಿರಲಿ. ನಿಮ್ಮ ಸ್ವಂತ ಜ್ಞಾನದಿಂದ ನೀವೇನು ತೀರ್ಮಾನ ತೆಗೆದುಕೊಂಡ್ರೂ ಅದರಿಂದ ಲಾಭವನ್ನೇ ನೋಡ್ತೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಮೈ ಮರೆತು ಬೇರೊಬ್ಬರು ಹೇಳ್ತಕ್ಕಂಥದ್ದನ್ನು ಗಮನಕ್ಕೆ ತಂದುಕೊಂಡು ಅಲ್ಲಿ ನೀವು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೆ ಇಲ್ಲದ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಜೋಪಾನ. ಯಾವುದೇ ಒಂದು ವಿಚಾರವಾದರೂ, ಯಾವುದೇ ಒಂದು ವಿಚಾರವನ್ನು ನೀವು ಆಲೋಚನೆ ಮಾಡಿದ್ರೂ ಸಹಿತ ನಿಮ್ಮ ಹಿರಿಯರ ಮಾರ್ಗದರ್ಶನದೊಂದಿಗೆ ನೀವು ಮಾಡ್ತಕ್ಕಂಥದ್ದು ಭಾಳಷ್ಟು ಸೂಕ್ತ. ಧನುರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚು ಓದೋದ್ರ ಕಡೆ ಗಮನ ಕೊಡಿ. ಸಾಧ್ಯವಾದಷ್ಟು ಇತ್ತೀಚೆಗೆ ಓದೋದನ್ನು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀರಿ. ಸ್ವಲ್ಪ ಓದೋದನ್ನು ಹೆಚ್ಚು ಗಮನ ತಂದುಕೊಂಡ್ರೆ ಒಳ್ಳೆ ಅಂಕಗಳನ್ನು ಪಡಿತೀರಿ. ನಿಮ್ಮ ತಂದೆ ತಾಯಿ ಆಶೀರ್ವಾದ ಚೆನ್ನಾಗಿರುತ್ತೆ. ಎಲ್ಲರೊಂದಿಗೆ ನೀವು ನಗ್ನಗ್ತಾ ಇರಬಹುದು. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಹಾಗೆ ನಿಮ್ಮ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಒಂದು ಚೈತನ್ಯ ಇದೆ. ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು, ನೀವು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ನಿಮ್ಮ ಹಿರಿಯರ ಮಾರ್ಗದರ್ಶನವೂ ಬೇಕು. ಜೊತೆಗೆ ನಿಮ್ಮ ಶಕ್ತಿಪೂರ್ವಕವಾಗಿ ಯಥಾಶಕ್ತಿ ಅಂದರೆ ನೀವು ದೇಹ ದಂಡಿಸಿ ಕೆಲಸ ಮಾಡೋದ್ರಿಂದ ಸಾಕಷ್ಟು ಲಾಭ ಇರುತ್ತೆ. ಜೊತೆಗೆ ನಿಮ್ಮ ಜ್ಞಾನಚಕ್ಷುವಿನಿಂದ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೂ ಲಾಭವೇ ಇರುತ್ತೆ. ಆದರೂ ಇವತ್ತಿನ ದಿವಸ ದೇವಿ ಆರಾಧನೆ ಬೇಕು. ಒಂದು ತಾಯಿನ ಆರಾಧನೆ ಮಾಡಿ ನೀವು ಇಷ್ಟಪಡ್ತಕ್ಕಂಥ ದೇವಿ ಆಲಯಕ್ಕೆ ಹೋಗಿ ಅರ್ಚನೆ ಕುಂಕುಮ ಪ್ರಸಾದವನ್ನು ಇಟ್ಕೊಂಡು ನಂತರ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಸಾಕಷ್ಟು ಲಾಭವನ್ನೇ ನೋಡ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಕುಂಭರಾಶಿ ಕುಂಭಲಗ್ನ. ಸಮಸ್ಯೆಗಳಂತಕ್ಕಂಥದ್ದು ದಿನೇ ದಿನೇ ಮಂಜಿನ ಗಡ್ಡೆ ಥರ ಕರಗ್ತಾ ಹೋಗ್ತಾ ಇದೆ. ಆದರೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಒಂದಲ್ಲ ಒಂಥರ ಸಮಸ್ಯೆಗಳು ಹೆಗಲೇ ಇರ್ತಾ ಇರುತ್ತೆ. ನೀವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೂ ತಲೆ ಬಗ್ಗಿಸ್ಬೇಕಾದ ಪ್ರಸಂಗ ಎದುರಾಗಿರುತ್ತೆ. ಆದರೆ ಒಂದು ಭಗವಂತನ ಧ್ಯಾನ, ಬಂದಿದ್ದೆಲ್ಲ ಬರಲಿ, ಶ್ರೀನಿವಾಸನ ದಯವಂದಿರಲಿ, ಶ್ರೀನಿವಾಸನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ತಾ ಯಾವುದೇ ಸಮಸ್ಯೆಗಳಿಗಾದರೂ ಸೂಕ್ತವಾದ ಪರಿಹಾರವನ್ನು ಭಗವಂತ ಮಾತ್ರನೇ ಕೊಡಲಿಕ್ಕೆ ಸಾಧ್ಯ. ಎಲ್ಲವೂ ಸಹಿತ ಭಗವಂತನ ನಂಬಿ ಬದುಕಬೇಕು ನಾವು. ಅಂದರೆ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ನಮ್ಮ ಹಿಂದೆ ಮುಂದೆ ಸುತ್ತಾಡ್ತಾ ಇರುತ್ತೆ. ಆ ಶಕ್ತಿನೇ ನಾವು ನಂಬಬೇಕೇ ವಿನಃ ಇನ್ನೊಬ್ಬ ವ್ಯಕ್ತಿನ ನಂಬಿದ್ದೇ ಆದರೆ ಸಮಸ್ಯೆಗಳ ಸೆರಮಾಲೆ ಯಾರಿಗೂ ತಪ್ಪಿದ್ದಲ್ಲ. ಹಾಗೆ ಕುಂಭರಾಶಿಯವರು ಪ್ರಸ್ತುತ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕಾದ್ರೆ ನೀವು ನಂಬಬೇಕಾದ್ದು ನಿಮ್ಮ ಆಧಾರ ಶಕ್ತಿ, ಅಂದರೆ ನಿಮ್ಮ ಮನೆ ದೇವರನ್ನ ಅಥವಾ ನಿಮ್ಮ ಇಷ್ಟ ದೇವರನ್ನ ನಂಬಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಮೀನರಾಶಿ ಮೀನಲಗ್ನ. ಈ ರಾಶಿಯಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಶುಕ್ರನ ಅನುಷ್ಠಾನವೂ ಸಹಿತ ಬಹಳ ವಿಶೇಷವಾಗಿದ್ದು, ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಶೀಘ್ರವಾಗಿ ಸಿದ್ಧಿಸ್ಕೊಳ್ತಕ್ಕಂಥ ಒಂದು ಯೋಗ ಫಲ ನಿಮ್ಮದಾಗಿದೆ. ಹಾಗಾಗಿ ಮೀನರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಗುರುಗ್ರಹನ ಪ್ರಾರ್ಥನೆ ಮಾಡಿ ಗುರುಗಳ ಆರಾಧನೆ ಮಾಡ್ತಕ್ಕಂಥದ್ದು, ಗುರುಗಳ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಬಿಲ್ವಪತ್ರೆ ಅಥವಾ ತುಂಬೆ ಹೂ ಇದನ್ನು ಶಿವನ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಮೀನರಾಶಿಯಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಜೊತೆಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಎಡಗಡೆ ಮೊಣಕಾಲು ಅಥವಾ ಎಡಗಡೆ ಭುಜ ಇದು ನೋವು ಬರುವಂಥ ಸಾಂದ್ರತೆಗಳಿರುತ್ತೆ. ಸ್ವಲ್ಪ ಜೋಪಾನ. ಆರೋಗ್ಯದಲ್ಲಿ ಏನೇ ಅಚಾತುರ್ಯ ಆದರೂ ಶೀಘ್ರವಾಗಿ ವೈದ್ಯರ ಸಲಹೆ ತೆಗೆದುಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಒಳ್ಳೆಯದಾಗಲಿ. ಗುರುಜಿ, ಎಲ್ಲ ರಾಶಿಗಳ ದಿನ ಭವಿಷ್ಯ ತಿಳಿಸ್ಕೊಟ್ಟಿದ್ದಾಯ್ತು. ಈಗ ದಾಂಪತ್ಯ ಕಲಹ ನಿವಾರಣೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಖಂಡಿತಮ್ಮ. ಇನ್ನು ಈ ಒಂದು ವಿಳೆದೆಲೆ ಇದು ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷವಾದ್ದು. ಹಾಗೆ ಯಾವುದೇ ಪೂಜೆ ಪುರಸ್ಕಾರಕ್ಕಾದರೂ ತಾಂಬೂಲಕ್ಕೆ ಒಂದು ಶಕ್ತಿ ಇದೆ. ಪೂಜೀ ಫಲ ಸಮಾಯುಕ್ತಂ ನಾಗವಲ್ಲಿ ದಳೆವೃತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ಈ ಪ್ರಕಾರವಾದಂಥ ಈ ತಾಂಬೂಲಕ್ಕೆ ಬಳಸಬಹುದಾದಂಥ ಈ ವಿಳೆದೆಲೆಯನ್ನು ನೀವು ದಾಂಪತ್ಯದಲ್ಲಿರ್ತಕ್ಕಂಥ ಕಲಹವನ್ನು ದೂರ ಮಾಡಿಕೊಂಡು ಸುಖ ಸಂತೋಷ ನೆಮ್ಮದಿನ ನೀವು ತಂದುಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದನ ಅಥವಾ ರಕ್ತಚಂದನ. ಚಂದನ ಅಂದರೆ ಗಂಧ, ಶ್ರೀಗಂಧ ಅಥವಾ ರಕ್ತಚಂದನ. ಇದರ ಗಂಧ ತೆಗೆದು ಆ ಗಂಧದಲ್ಲಿ ಪಚ್ಕರ್ಪುರ, ಕುಂಕುಮದ ಹೂ ಅಥವಾ ಪಚ್ಕರ್ಪುರ, ಶ್ರೀಗಂಧ, ಒಂದು ತುಳಸಿ ದಳ, ಇದರಿಂದ ಗಂಧವನ್ನು ತೆಗೆದು ತುಳಸಿ ಕಡ್ಡಿ ಆಗಿರಲಿ ಅಥವಾ ದಾಳಿಂಬರೆ ಕಡ್ಡಿ ಆಗಿರಲಿ ಅಂತಹದ್ರಿಂದ ಇದರ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಬೇಕು. ಶ್ರೀಗಂಧದಿಂದ ಕಡ್ಡಿಯಲ್ಲಿ ಅದ್ದುಕೊಂಡು ಒಂದು ವೃತ್ತಾಕಾರವನ್ನು ಹಾಕಿ ಅದರ ಮಧ್ಯದಲ್ಲಿ
ಒಂದು ವೃತ್ತಾಕಾರ ಸರ್ಕಲ್ ಹಾಕಬೇಕು. ಮೊದಲು ಸರ್ಕಲ್ ಅಂದರೆ ಒಂದು ವೃತ್ತಾಕಾರ ಆದ ನಂತರ 5 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಬರೀಬೇಕು. ಈ ಮಧ್ಯದಲ್ಲಿ 5 ರೇಖೆಗಳಿರ್ತಕ್ಕಂಥ ನಕ್ಷತ್ರದ ಮಧ್ಯದಲ್ಲಿ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಶ್ರೀಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿರ್ತಕ್ಕಂತಹ ಎಲೆ ಎಲ್ಲೂ ಮುಕ್ಕಾಗಿರಬಾರ್ದು. ಎಲೆನ ಹೀಗೆ ನೋಡಿದ್ರೆ ಎಲ್ಲೂ ಒಂದು ಹೋಲ್ ಆಗಿರಬಾರ್ದು. ಅಂತಹ ಎಲೆನ ತೆಗೆದುಕೊಂಡು ಈ ಎಲೆನಲ್ಲಿ ಒಂದು ವೃತ್ತಾಕಾರ, ಮಧ್ಯದಲ್ಲಿ 5 ರೇಖೆಗಳಿರ್ತಕ್ಕಂಥ ನಕ್ಷತ್ರ, ಇದರ ಮಧ್ಯದಲ್ಲಿ ಒಂದು ಬೀಜಾಕ್ಷರಿ ಮಂತ್ರ, ಇದರ ಮಧ್ಯದಲ್ಲಿ ಕೆಂಪು ಅಕ್ಷತೆ ಅಥವಾ ಕೆಂಪು ಕಲರ್ ಹೂ, ಇದನ್ನು ಮಧ್ಯದಲ್ಲಿಟ್ಟು ಅದನ್ನು ನೀವು ಮಲ್ಕೊಳ್ತಕ್ಕಂಥ ಕೋಣೆಯಲ್ಲಿ ನಿಮ್ಮ ತಲೆದಿಂಬಿನ ಮೇಲ್ಭಾಗದಲ್ಲಿಡೋದ್ರಿಂದ, ಅಂದರೆ ಇದನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ದಂಪತಿಗಳಿಬ್ಬರಿಗೂ ಗೊತ್ತಿರಬೇಕು, ಗಂಡ ಹೆಂಡತಿ ಇಬ್ಬರಿಗೂ ಗೊತ್ತಿರಬೇಕು. ರಾತ್ರಿ ಮಲಗುವಾಗ ಇಬ್ಬರೂ ಈ ಎಲೆನ ನೋಡಿ ನಮಸ್ಕಾರ ಮಾಡಿಕೊಂಡು ಮಲಗಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ನಿಮ್ಮ ಹಾಸಿಗೆ ಮೇಲೆ ಇಟ್ಕೊಳ್ಳೋದು ಬೇಡ. ಇದನ್ನು ತಲೆದಿಂಬಿಂದ ದೂರ ಇಟ್ಕೊಂಡು ಇಬ್ಬರು ಸಹಿತ ಇದನ್ನು ನೋಡಿ ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದಂಪತಿಗಳಲ್ಲಿರ್ತಕ್ಕಂಥ ಕಲಹ ಗಲಾಟೆ ಏನೇ ಇದ್ರೂ ಸಹಿತ ಬೆಳಗ್ಗೆ ಎದ್ದೇಳೋಷ್ಟರೊಳಗೆ ನೀವು ನೆಮ್ಮದಿ ನೋಡ್ತೀರಿ, ಸಂತೋಷವಾಗಿರ್ತೀರಿ. ನಾಳಿನ ಕೆಲಸಗಳಿಗೆ ಶುಭವನ್ನುಂಟು ಮಾಡ್ತಕ್ಕಂಥ ವಿಶೇಷವಾದಂತಹ ಲಕ್ಷ್ಮಿಯ ಪ್ರಸಾದ ಇಲ್ಲಿರುತ್ತೆ. ಒಳ್ಳೆಯದಾಗಲಿ. ಗುರುಜಿ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಉಪಯುಕ್ತ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಖಂಡಿತಮ್ಮ. ಇನ್ನೂ ಇದರ ವನಸಿರಿಯ ಬಗ್ಗೆ, ಅಂದರೆ ಈ ಒಂದು ವಿಳೆದೆಲೆ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಇದೆ. ಇವತ್ತು ಸಹಿತ ಸಮಯದ ಅಭಾವ ನಮಗಿದೆ. ಆದರೂ ಇದನ್ನು ಮುಂದೊಂದು ದಿವಸ ಇದರ ಬಗ್ಗೆ ಪೂರ್ಣವಾದಂಥ ಸವಿಸ್ತಾರವನ್ನು, ಪೂರ್ಣ ವಿಚಾರವನ್ನು ನಿಮ್ಮ ಮುಂದಿಡ್ತೀನಿ. ಒಳ್ಳೆಯದಾಗಲಿ.